ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಚೇತನ್ ಜಗ್ಲು. ಶ್ರೀ ಉಜ್ವಲ ಆಯುರ್ವೇದ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ನೊಟ್ಟಿಗೆ ನೇರವಾಗಿ ಮಾತಾಡಬಹುದು. ಯಾವುದೇ ತರ ಸಮಸ್ಯೆ ಇದ್ರೂ ನೊಟ್ಟಿಗೆ ಹಂಚ್ಕೋಬಹುದು. ನೀವು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮಾತಾಡಬೇಕು ಅಂತ ಹೇಳಿದ್ರೆ ಮೇಲ್ಗಡೆ ನಂಬರ್ ಬರ್ತಾ ಇದೆಯಲ್ಲ, ಆ ನಂಬರಿಗೆ ಫೋನ್ ಮಾಡಿ ನಾನು ನೊಟ್ಟಿಗೆ ಮಾತಾಡಕ್ಕೆ ಅನುಕೂಲ ಆಗುತ್ತೆ. ಕೆಳಗಡೆ ನಂಬರ್ ಬರ್ತಾ ಇದೆಯಲ್ಲ, ಆ ನಂಬರಿಗೆ ಫೋನ್ ಮಾಡೋದ್ರಿಂದ ನಾನು ಇವತ್ತು ಬೆಂಗಳೂರು ಶಾಖೆಯಲ್ಲಿ ಸಿಗ್ತೀನಿ. ಸೆಕೆಂಡ್ ಸಾಟರ್ಡೆ ಆಗಿರೋದ್ರಿಂದ ನೀವು ಅಪಾಯಿಂಟ್ಮೆಂಟ್ ಬೇಕು, ನಾವು ಎಲ್ಲಿ ಸಿಗ್ತೀನಿ, ಯಾವಾಗ ಸಿಗ್ತೀನಿ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿರ್ತಕ್ಕಂಥ ಮಾಹಿತಿ ಬೇಕು ಅಂದ್ರೆ ಕೆಳಗಡೆ ನಂಬರ್ ಬರ್ತಾ ಇದೆಯಲ್ಲ, ಆ ನಂಬರ್ ಎರಡು ನಂಬರ್ ಯಾವ್ದಕ್ಕಾದ್ರೂ ಒಂದಕ್ಕೆ ಫೋನ್ ಮಾಡಿ. ಜೊತೆಗೆ ಇವತ್ತೇನು ಅಪಾಯಿಂಟ್ಮೆಂಟ್ ತಗೊಂಡೇ ಬರ್ಬೇಕು ಅಂತ ಏನು ಇಲ್ಲ, ಸಂಜೆ ಒಂದು 6 ರಿಂದ 7 ಗಂಟೆವರೆಗೂ ಇರ್ತೀನಿ. ನೀವು ನೇರವಾಗಿ ಕೂಡ ಬಂದು ಭೇಟಿ ಆಗ್ಬೋದು. ಜಸ್ಟ್ ನಿಮಗೆ ಅಡ್ರೆಸ್ ಎಲ್ಲ ಬೇಕು ಅಂದ್ರೆ ಜಸ್ಟ್ ವಾಟ್ಸ್ಆಪ್ ಅಲ್ಲಿ ಒಂದು ಮೆಸೇಜ್ ಮಾಡಿ ಅಥವಾ ನಾರ್ಮಲ್ ಮೆಸೇಜ್ ಮಾಡಿ ಬೆಂಗಳೂರು ಅಡ್ರೆಸ್ ಕಳಿಸಿ ಅಂತ ಲೊಕೇಶನ್ ಮತ್ತೆ ಅಡ್ರೆಸ್ ಎಲ್ಲ ನನ್ನ ಅಸಿಸ್ಟೆಂಟ್ಸ್ ಕಳಿಸ್ಕೊಡ್ತಾರೆ. ಅದನ್ನ ನೋಡ್ಕೊಂಡು ನೀವು ನೇರವಾಗಿ ಕೂಡ ಬಂದು ಭೇಟಿಯಾಗಿ ನಿಮ್ಮ ಆರೋಗ್ಯದ ಸಮಸ್ಯೆನ ವಾಸಿ ಮಾಡ್ಕೋಬಹುದು ಅಂತ ತಿಳಿಸ್ತಾ ಇವತ್ತು ಸರ್ಪಸುತ್ತು ಬಗ್ಗೆ ಮಾತಾಡ್ತೀನಿ. ಸರ್ಪಸುತ್ತು ಅಂದ್ರೆ ಏನು, ಯಾಕಾಗುತ್ತೆ, ಹೆಂಗಾಗುತ್ತೆ, ಎಷ್ಟೊಂದ್ಸರಿ ಕೇಳಿರ್ತೀರಾ ತಲೆ ಮತ್ತೆ ಬಾಲ ಕೂಡಬಾರ್ದಂತೆ, ಕೂಡಿದ್ರೆ ಪ್ರಾಣನೇ ಹೊರಟೋಗ್ಬಿಡುತ್ತಂತೆ. ಖಂಡಿತವಾಗ್ಲೂ ಆತರ ಆಗತ್ತೆ. ಆದ್ರೆ ಏನು ಗಾಬರಿ ಮಾಡ್ಬೇಡಿ, ಆಯುರ್ವೇದದಲ್ಲಿ ವಾಸಿ ಮಾಡ್ಬೋದು. ಜೊತೆಗೆ ಏನೋ ಫಾಸ್ಟ್ ಸ್ಪ್ರೆಡಿಂಗ್ ಇರುತ್ತೆ ಮತ್ತೆ ಲೈಫ್ ಥ್ರೆಟನಿಂಗ್ ಇರುತ್ತೆ. ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ. ಆದ್ರೆ ಈ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಯಾವೆಲ್ಲ ಸಮಸ್ಯೆಗಳಿಂದ ನೀವು ನನ್ನೊಟ್ಟಿಗೆ ಮಾತಾಡ್ಬೋದು ಅಂತ ಹೇಳಿದ್ರೆ, ಗ್ಯಾಸ್ಟ್ರಿಕ್ ಆಗಿರುತ್ತೆ ಅಂದ್ರೆ ಹೊಟ್ಟೆ ಉಬ್ಬರ ಬರೋದು, ಉಳಿತಾಗಿ ಬರೋದು, ಬೆನ್ನು ಹಿಡ್ಕೊಳ್ಳೋದು, ಎದೆ ಹಿಡ್ಕೊಳ್ಳೋದು ಆಗ್ತಾ ಇರುತ್ತೆ. ಏನೆಲ್ಲ ಸ್ಕ್ಯಾನ್ ಮಾಡಿಸಿರ್ತೀರಾ ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಬರ್ತಾ ಇರುತ್ತೆ. ಬಟ್ ಆ ಡಿಸೀಸ್ ಮಾತ್ರ ವಾಸಿ ಆಗಲ್ಲ. ಆದ್ರೆ ಅದಕ್ಕೆ ಗುಲ್ಮ ಅಂತ ಕರಿತೀವಿ. ಗುಲ್ಮನ್ನ ಆಯುರ್ವೇದದಲ್ಲಿ ವಾಸಿ ಮಾಡಬಹುದು. ಗಾಬರಿ ಮಾಡೋದು ಬೇಡ. ಹಾರ್ಡ್ಲಿ 1.5 ತಿಂಗಳಷ್ಟೊತ್ತಿಗೆ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ. ಜೊತೆಗೆ ಚರ್ಮದ ಕಾಯಿಲೆಗಳಲ್ಲಾದ ಎಲ್ಲಾ ತರ ಚರ್ಮ ಕಾಯಿಲೆ ಆಗಿರ್ಬೋದು, ಪಿಂಪಲ್ಸ್ ಇಂದ ಹಿಡಿದ್ಬಿಟ್ಟು ಉಳ್ಕಡ್ಡೆ ಆಗಿರ್ಬೋದು, ಸರ್ಪಸುತ್ತ ಆಗಿರ್ಬೋದು, ಸೋರಿಯಾಸಿಸ್ ಆಗಿರ್ಬೋದು. ಸೋರಿಯಾಸಿಸ್ ಅಂದ್ರೇನೆ ಒಂಥರ ಭಯಾನಕವಾದ ಕಾಯಿಲೆ ಅಂತಾನೆ ಹೇಳ್ಬೋದು. ಅಂದ್ರೆ ಪ್ಲಾಂಟರ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಮೈಮೇಲೆಲ್ಲ ಸೋರಿಯಾಸಿಸ್ ಆಗೋದು, ಆ ತರ ಎಕ್ಸಿಮಾ ಆಗಿರ್ಬೋದು ಅಥವಾ ಉಳ್ಕಡ್ಡೆ ಆಗಿರ್ಬೋದು, ಅವುಗಳಿರೋ ಸಮಸ್ಯೆ ಇದ್ರು ನೋಟಿಗೆ ಮಾತಾಡ್ಬೋದು. ಜೊತೆಗೆ ಮಂಡಿ ನೋವಿರುತ್ತೆ. ಮಂಡಿ ನೋವು ಅಂತ ಹೇಳಿದ್ರೆ 2 ಮೂಳೆಗಳು ಕಟ್ ಅಂತ ಸೌಂಡ್ ಬರ್ತಾ ಇರುತ್ತೆ. ಓಡಾಡುವಾಗ, ಕೆಳಗಡೆ ಕೂತ್ಕೊಳ್ಳುವಾಗ ಅದೆಲ್ಲ ತುಂಬಾ ನೋವು ಆಗ್ತಾ ಇರುತ್ತೆ. ಅಂದ್ರೆ ಓಡಾಡಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಅಥವಾ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇರ್ಬೋದು, ಲೇಟರ್ ಸ್ಟೇಜ್ ಅಲ್ಲಿ ಇರ್ಬೋದು. ಆ ತರ ಸಮಸ್ಯೆ ನೊಟ್ಟಿಗೆ ಮಾತಾಡಿ. ಜೊತೆಗೆ ಸೊಂಟ ನೋವಾಗಿರ್ಬೋದು ಅಥವಾ ಕಾಲ್ ಜಗ್ಗೋದು, ಪೆರಿಫೆರಲ್ ನ್ಯೂರೋಪತಿ ಅಂತ ಹೇಳ್ತೀವಿ, ಪಾರ್ಕಿನ್ಸನ್ಸ್ ಡಿಸೀಸ್ ಅಂತ ಹೇಳ್ತೀವಿ. ಆ ತರ ಸಮಸ್ಯೆ ಇದ್ರು ನೊಟ್ಟಿಗೆ ನೀವು ನೇರವಾಗಿ ಮಾತಾಡ್ಬೋದು. ಜೊತೆಗೆ ಗಾಲ್ಬಡ ಸ್ಟೋನ್ಸ್ ಆಗಿರ್ಬೋದು ಅಥವಾ ವೆರಿಕೋಸ್ ವೆನ್ಸ್ ಆಗಿರ್ಬೋದು. ಜೊತೆಗೆ ಏನೋ ಕಿಡ್ನಿ ಸ್ಟೋನ್ಸ್ ಆಗಿರ್ಬೋದು, ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ ಆಗಿರ್ಬೋದು, ಯೂಟ್ರಸ್ ಅಲ್ಲಿ PCOD ಸಮಸ್ಯೆ ಆಗಿರ್ಬೋದು, ಅಥವಾ ಗರ್ಭಚೀಲದಲ್ಲಿ ಗಡ್ಡೆ ಆಗಿರ್ಬೋದು, ಅಥವಾ ಬಿಳಿ ಮುಟ್ಟು ಕರಿ ಮುಟ್ಟು ಹೋಗ್ತಾ ಇರ್ಬೋದು. ಇವಕ್ಕೆಲ್ಲ ಆಪರೇಷನ್ ಮಾಡ್ಬೇಕು ಅಂತ ಹೇಳ್ತಾರೆ. ಆಪರೇಷನ್ ಇಲ್ದಂಗೆ ಆಯುರ್ವೇದದಲ್ಲಿ ವಾಸಿ ಮಾಡ್ಬೋದು. ಜೊತೆಗೆ ಮೂಗಲ್ ದುರ್ಮಾಂಸ ಬೆಳೆದಿರುತ್ತೆ, ಅಸ್ತಮ ಆಗಿರುತ್ತೆ, ಟಾನ್ಸಿಲೈಟಿಸ್ ಆಗಿರುತ್ತೆ, ಮೈಗ್ರೇನ್ ಹೆಡ್ಏಕ್ ಆಗಿರುತ್ತೆ. ಈ ರೀತಿ ಹಲವಾರು ಕಾಯಿಲೆಗಳಿಂದ ನೀವು ಸಫರ್ ಆಗ್ತಾ ಇದ್ದೀರಾ. ಜೊತೆಗೆ ಪುರುಷರ ಲೈಂಗಿಕ ಸಮಸ್ಯೆ ಅಂದ್ರೆ ಇವಾಗ ಮಕ್ಕಳಾಗ್ತಾ ಇರಲ್ಲ, ಈ ತರ ಏನೇ ಸಮಸ್ಯೆ ಅದನ್ನ ನೊಟ್ಟಿಗೆ ಮಾತಾಡ್ಬೋದು. ನೀವು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮಾತಾಡ್ಬೇಕು ಅಂತ ಹೇಳಿದ್ರೆ ಮೇಲ್ಗಡೆ ನಂಬರ್ ಬರ್ತಾ ಇದೆಯಲ್ಲ, ಆ ನಂಬರ್ಗೆ ಫೋನ್ ಮಾಡಿ ನನ್ನೊಟ್ಟಿಗೆ ಮಾತಾಡಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಾ ಇವಾಗೊಬ್ರು ತುಂಬದಿಂದ ವೈಟ್ ಮಾಡ್ತಿದ್ದಾರೆ. ಅವ್ರಿಗೆ ಸಮಯ ಕೊಡೋಣ. ಹಲೋ ಹಲೋ, ನಮಸ್ಕಾರ ಸರ್. ನಮಸ್ತೆ, ಹೇಳಿ. ಯಾವ್ರಿಂದ ಮಾತಾಡ್ತಿದ್ದೀರಾ? ಏನ್ ಅಂತ ಮಾತಾಡೋದು. ಏಜ್ 74 ಇಯರ್ಸ್. ಓಕೆ. ಈ ಆಯಾಸ ಮತ್ತೆ ತಾಪ ಆಗ್ತಾ ಇದೆ 2-3 ತಿಂಗಳಿಂದ. ಆಯಾಸ ಮತ್ತೆ ಓಡಾಡುವಾಗ ಸುಸ್ತಾಗ್ತಾ ಇದೆಯಾ? ದಾಪ ಆಗ್ತಿದೆ. ಓಕೆ. ಅದಕ್ಕೆ ನೀವ್ ಹೇಳ್ತಾ ಇರೋ ಪ್ರಕಾರ ಒಂದು ರೆಸ್ಪಿರೇಟರಿ ಪ್ರಾಬ್ಲಮ್ ಏನು ಇಲ್ಲ ಅಂದ್ರೆ ಉಸಿರಾಟದ ಏನು ತೊಂದರೆ ಇಲ್ಲ ಅಂತ ಹೇಳಿದ್ರೆ ಅದು 100% ಶೋರ್ ಕಾರ್ಡಿಯಾಕ್ ಪ್ರಾಬ್ಲಮ್ ಆಗಿರುತ್ತೆ. ಕಾರ್ಡಿಯಾಕ್ ಅಂತ ಹೇಳಿದ್ರೆ ಏನಾಗಿರ್ಬೋದು ಅಂತ ಹೇಳಿದ್ರೆ ಹಾರ್ಟ್ ಗೆ ಸಪ್ಲೈ ಮಾಡ್ತಕ್ಕಂಥ ರಕ್ತನಾಳಗಳಿರುತ್ತಲ್ಲ, ಅಲ್ಲಿ ಕೆಲವೊಂದು ಬ್ಲಾಕೇಜಸ್ ಆಗುತ್ತೆ. ಕೆಲವೊಂದ್ಸರಿ 30%, 80%, 70% ಆ ತರ ಬ್ಲಾಕೇಜಸ್ ಆಗುತ್ತೆ. ಅವಾಗ ಅಕಸ್ಮಾತ್ ಅದಂಗೆ ಇತ್ತು ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಅಲ್ಲೇನಾದ್ರೂ ಸಡನ್ ಆಗಿ ಪ್ಲೇಟ್ಲೆಟ್ ಅಕ್ಲೂಷನ್ ಆದ್ರೆ, ಅಂದ್ರೆ ಪ್ಲೇಟ್ಲೆಟ್ ಬಂದು ಕುತ್ಕೊಂಡಾಗ ಅಲ್ಲಿ ಕ್ಲಾಟ್ ಅಂತ ಹೇಳ್ತೀವಿ, ಆ ಕ್ಲಾಟ್ ಏನಾದ್ರು ಕುತ್ಕೊಂಡಾಗ ಸಡನ್ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಅದ್ರ ಸಿಂಪ್ಟಮ್ ಸಿಂಪಲ್ ಆಗಿರುತ್ತೆ. ಓಡಾಡುವಾಗ ಉಸಿರಾಟ ಒಂಥರ ದಮ್ ಕಟ್ಟದಂಗ ಆಗುತ್ತೆ, ಅಂದ್ರೆ ಒಂಥರ ಏದು ಉಸಿರು ಬರುತ್ತಲ್ಲ ಆ ರೀತಿ ಆಗುತ್ತೆ. ಕೆಲವೊಂದ್ಸರಿ ಫಸ್ಟ್ ಮೆಟ್ಲ್ ಅಂದ್ರೆ ಫಸ್ಟ್ ಫ್ಲೋರ್ ಹತ್ತುತ್ತಿದ್ದಂಗೆ ಒಂಥರ ಸುಸ್ತಾಗೋದು, ಆಯಾಸ ಆಗೋದು ಆಗ್ತಾ ಇತ್ತು ಅಂತ ಹೇಳಿದ್ರೆ ಅದು 100% ಶೋರ್ ಕಾರ್ಡಿಯಾಕ್ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗೋ ತರ ಪ್ರೀ ಸ್ಟೇಜ್. ಅದು ನಾವು ಯೂಶಲಿ ಏನ್ ಅನ್ಕೊಂಡ್ಬಿಡ್ತೀವಿ ಅಂತ ಹೇಳಿದ್ರೆ ಏನೋ ಆಗಿಲ್ಲ ಬಿಡು, ಅದ್ರ ಏನೋ ವಯಸ್ಸಾಗಿದೆ ಅದಕ್ಕೆ ಹೆಂಗಾಗಿದೆ ಅಂತ. ಬಟ್ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ಆಯುರ್ವೇದದಲ್ಲಿ ವಾಸಿ ಮಾಡ್ಬೋದು. ಹಂಗಂತ ಹೇಳ್ಬಿಟ್ಟು ಆಂಜಿಯೋಗ್ರಾಮ್ ಮಾಡ್ಬೇಕು, TMT ಆ ತರ ಏನೂ ಇಲ್ಲ. ಸಿಂಪಲ್ ಆಗಿ ಒಂದು ಹೃದಯ ವಟಿ, ಚಂದ್ರಪ್ರಭ ವಟಿ ಮತ್ತೆ ಪ್ರಭಾಕರ ವಟಿ, ಕಲ್ಯಾಣಾಕ್ಷರ, ಅವಿಪತಿಕರ ಚೂರ್ಣ ಅಂತ ಮೆಡಿಸಿನ್ಸ್ ಇರುತ್ತೆ. ಆ ಒಂದು 6 ತಿಂಗಳು ಕರೆಕ್ಟ್ ತಗೊಳ್ತಾ ಬರೋದ್ರಿಂದ ಎಷ್ಟೇ ಬ್ಲಾಕೇಜಸ್ ಇರಲಿ ಅಥವಾ ಬ್ಲಾಕೇಜಸ್ ಇದ್ದು ಅಕಸ್ಮಾತ್ ಇರ್ಲಿಲ್ಲ ಆದ್ರೂ ಕೂಡ ಪ್ರಿವೆನ್ಷನ್ ಆಗಿ ಅದು ವರ್ಕ್ ಆಗುತ್ತೆ. ಏನು ಟೆನ್ಷನ್ ಮಾಡ್ಕೋಬೇಡಿ. 6 ಮಂತ್ಸ್ ತಗೊಂಡು ನಿಮ್ಮ ಆರೋಗ್ಯನ ಕಾಪಾಡ್ಕೋಬಹುದು ಅಂತ ಹೇಳ್ತಾ ನಾನು ಮತ್ತೊಂದ್ಸರಿ ಹೇಳ್ತಾ ಇದ್ದೀನಿ. ಇವತ್ತು ಸೆಕೆಂಡ್ ಸಾಟರ್ಡೆ ಆಗಿರೋದ್ರಿಂದ ಬೆಂಗಳೂರು ಮಲ್ಲೇಶ್ವರಂ ಶಾಖೆಯಲ್ಲಿ ಇರ್ತೀನಿ. ಅದು ತಿಂಗಳಿಗೊಮ್ಮೆ ಮಾತ್ರ ಶನಿವಾರ ಸಿಗೋದು. ಎಲ್ಲರಿಗೂ ಅನುಕೂಲ ಆಗ್ಲಿ, ಬಿಕಾಸ್ ಶನಿವಾರ ಎಲ್ಲರಿಗೂ ರಜಾ ಇರುತ್ತೆ ಅಂತ ಉದ್ದೇಶಕ್ಕೆ
ನಿಮ್ಗೆ ಆಫೀಸ್ ಇಂದ ಬಿಟ್ಕೊಂಡು ನೈಟ್ ಎಲ್ಲ ಬರ್ತಾ ಇದ್ರಿ, ಅದಕ್ಕೋಸ್ಕರವೇ ಇವಾಗ ಸೆಕೆಂಡ್ ಸ್ಯಾಟರ್ಡೆ ಕೂಡ ಸಿಗ್ತೀನಿ, ಅದನ್ನ ಸದುಪಯೋಗ ಪಡ್ಕೊಳ್ಳಿ ಅಂತ ತಿಳಿಸ್ತಾ ನೀವು ಕೆಳಗಡೆ ನಂಬರ್ ಬರ್ತಾ ಇದೆಯಲ್ಲ, ಆ ನಂಬರಿಗೆ ಫೋನ್ ಮಾಡೋದ್ರ ಮುಖಾಂತರ ನಾನು ಯಾವಾಗ ಅಂದ್ರೆ ಅಡ್ರೆಸ್ ಬೇಕು, ಯಾವಾಗ ಮೀಟ್ ಆಗ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡು ಬಂದು ನೇರವಾಗಿ ಭೇಟಿ ಆಗ್ಬೋದು ಅಂತ ತಿಳಿಸ್ತಾ ಮತ್ತೊಬ್ರು ಕಾಲರ್ ಇದಾರೆ, ಅವ್ರದ್ದೇನ್ ಸಮಸ್ಯೆ ಅಂತ ಕೇಳ್ಕೊಂಬರೋಣ. ಹಲೋ ಹಲೋ ಅಮ್ಮ, ಹೇಳಿಮ್ಮ, ಏನ್ ಸಮಸ್ಯೆ ಇದೆ? ಹಲೋ ಸರ್, ನಾವು ಸಿದ್ದೇಗೌಡ ಅಂದ್ಬಿಟ್ಟು ಮಂಡ್ಯದಿಂದ. ಹಾ ಹೇಳಿ ಸಿದ್ದೇಗೌಡ್ರ, ಏನ್ ಸಮಸ್ಯೆ ಇದೆ? ನಮ್ದೇನ ಸರ್, ಈಗ ಒಂದು 8-9 ತಿಂಗಳಾಯ್ತು. ಓಕೆ ಸ್ವಲ್ಪ ಈ ಗೊರ ಅನ್ನೋದು ಕಫ ಬೀಳಕ್ ಸ್ಟಾರ್ಟ್ ಆಯ್ತು, ಕೆಮ್ಮು ಓಕೆ ಓಕೆ ಸಿಕ್ಕಾಪಟ್ಟೆ ಇತ್ತು. ನಾನು ಇಲ್ಲೆಲ್ಲ ಸುಮಾರು ಕಡೆ ತೋರಿಸಿದ್ದೀನಿ. ಹಾ ಈಗ ಒಂದ್ ಸ್ವಲ್ಪ ಪರವಾಗಿಲ್ಲ ಅನಿಸ್ತದೆ. ಪುನಃ ಏನಾದ್ರು ಊಟದಲ್ಲಿ ಹೆಚ್ಚು ಕಮ್ಮಿ ಆದ್ರೆ ರಿಪೀಟ್ ಆಗ್ತಾ ಇರ್ತದೆ. ಓಕೆ, ಅದು ಸುಮಾರು ಮೆಡಿಸನ್ ತಗೊಂಡಿದ್ದೀನಿ ಸರ್. ಓಕೆ, ಅದು ಅಸ್ತಮ ಸ್ಟೇಜ್ ಹೊಟ್ಟೋಗ್ಬಿಟ್ಟಿರುತ್ತೆ. ಅಸ್ತಮ ಅಂತ ಹೇಳಿದ್ರೆ ನಮ್ಮ ಬಾಡಿ ಒಳಗೆ ಕಫದಂಶ ಅಂದ್ರೆ ಎಕ್ಸ್ಪೆಷಲಿ ಲಂಗ್ಸ್ ಅಲ್ಲಿ ಕಫದಂಶ ಜಾಸ್ತಿ ಕುತ್ಕೊಂಡಾಗ ಈ ರೀತಿ ಉಸಿರಾಟಕ್ಕೆಲ್ಲ ಗುರುಗುರು ಅಂತ ಸೌಂಡ್ ಬರೋದು. ಆಯುರ್ವೇದದಲ್ಲಿ ಅದಕ್ಕೆ ಹೇಳ್ತಾರೆ ಪಾರವತ್ ಇವ ಕೂಜನಂ ಅಂತ, ಅಂದ್ರೆ ಪಾರಿವಾಳ ಯಾವ ರೀತಿ ಗುರುಗುರು ಅಂತ ಸೌಂಡ್ ಬರ್ತಾ ಇರುತ್ತಲ್ಲ ಅದೇ ರೀತಿನೇ ಈ ಎದೆಗೆಲ್ಲ ಗುರುಗುರು ಅಂತ ಸೌಂಡ್ ಬರ್ತಾ ಇರುತ್ತೆ. ಸೊ ಅದಕ್ಕೆ ಆಗ್ಲೆಲ್ಲ ಕಫ ಬೀಳೋದು, ಕೆಮ್ಮಾಗೋದು, ನೆಗಡಿ ಆಗೋದು, ಅಥವಾ ಶೀತಗಾಲ ಬಂತು ಮೋಡಗಳು ಮುಚ್ಕೊಳ್ತು ಅಂತ ಹೇಳಿದ್ರೆ ತುಂಬಾ ಕೆಮ್ಮು ನೆಗಡಿ ಆಗೋದು, ಇವೆಲ್ಲ ಸರ್ವೇ ಸಾಮಾನ್ಯವಾಗುತ್ತೆ. ಆದ್ರೆ ಏನು ಟೆನ್ಷನ್ ಮಾಡ್ಕೋಬೇಡಿ, ಆಯುರ್ವೇದದಲ್ಲಿ ವಾಸಿ ಮಾಡ್ಬೋದು. ಅದಕ್ಕೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ. ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗಿರ್ತಕ್ಕಂಥ ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. ಅದೊಂದು 8 ದಿವಸ ಟ್ರೀಟ್ಮೆಂಟ್ ಮಾಡಿ ಆದ್ಮೇಲೆ ಹರಿದ್ರಾದಿ ಚೂರ್ಣ, ಪಾಚನಾಮೃತ ಕಷಾಯ, ಕಲ್ಯಾಣಕ್ಷಾರ, ರಾಸ್ತಾದಿ ಲೇಪ ಮತ್ತೆ ಗಂಧಕವಟಿ ಅಂತ ಮೆಡಿಸಿನ್ಸ್ ಇರುತ್ತೆ. ಅವುಗಳನ್ನ ತಗೊಳ್ಳೋದ್ರಿಂದ ಎಷ್ಟೇ ವರ್ಷಗಳಿಂದ ಈ ರೀತಿ ಅಸ್ತಮ ಸಮಸ್ಯೆ ಇದ್ರೂ ಕೂಡ ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು. ಗಾಬರಿ ಮಾಡುವಂತದ ಅವಶ್ಯಕತೆ ಇಲ್ಲ. ನೀವು ಮೈಸೂರಿಂದ ಫೋನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಏನೋ ಅಂದ್ರೆ ಮುಂದಿನ ಅಂದ್ರೆ 26ನೇ ತಾರೀಕು ಮೈಸೂರಲ್ಲಿ ಸಿಗ್ತೀನಿ, ಬರೋ ಶುಕ್ರವಾರ ಅಂದ್ರೆ 19ನೇ ತಾರೀಕು ಹಾಸನಲ್ಲಿ ಸಿಗ್ತೀನಿ, ಅದ್ರ ಮುಂದಿನ ಶುಕ್ರವಾರ 5ನೇ ತಾರೀಕು ಧಾರವಾಡಲ್ಲಿ ಸಿಗ್ತೀನಿ, ಗುರುವಾರ ಶುಕ್ರವಾರ ಬಿಟ್ಟು ಉಳ್ಕಿದ್ದೀನಲ್ಲ ಜಗಳೂರಲ್ಲೇ ಇರ್ತೀನಿ. ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಆಗಿರೋದ್ರಿಂದ ಬೆಂಗಳೂರು ಮಲ್ಲೇಶ್ವರಂ ಶಾಖೆಯಲ್ಲಿ ಸಿಗ್ತೀನಿ. ಮಲ್ಲೇಶ್ವರಂ ಅಲ್ಲಿ ಕಾಡು ಮಲ್ಲೇಶ್ವರ ದೇವಸ್ಥಾನ ಇದೆಯಲ್ಲ ಅದ್ರ ಪಕ್ಕನೆ ಈಶಾ ಡಯಾಗ್ನೋಸ್ಟಿಕ್ ಅಂತ ಇದೆ, ಅಲ್ಲಿ ಮೇಲ್ 3rd ಫ್ಲೋರ್ ಸಿಗ್ತೀನಿ. ನೀವು ನೇರವಾಗಿ ಕೂಡ ಬಂದು ಭೇಟಿ ಆಗ್ಬೋದು ಅಂತ ತಿಳಿಸ್ತಾ ನಾನು ಅವಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಇವತ್ತು ಸರ್ಪಸುತ್ತು ಬಗ್ಗೆ ಮಾತಾಡೋಣ ಅಂತ ಹೇಳ್ಬಿಟ್ಟು, ಸರ್ಪಸುತ್ತು ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಯಾವಾಗ ಚಿಕ್ಕವರಿರುವಾಗ ಅಮ್ಮ ದಡಾರ ಎಲ್ಲ ಬರುತ್ತಲ್ವಾ, ಅವಾಗ ಆ ವೈರಸ್ ಹೋಗಿ ನಮ್ಮ ಬಾಡಿ ಒಳಗೆ ಸೇರ್ಕೊಳ್ಳುತ್ತೆ. ಅವಾಗ ಅದು ನರ್ವ್ ಗ್ಯಾಂಗ್ಲಿಯನ್ ಅಂತ ಇರುತ್ತಲ್ಲ ಅಲ್ಲೋಗಿ ಕುತ್ಕೊಂಡ್ಬಿಡುತ್ತೆ. ಯಾವಾಗ ಈ ನರ್ವ್ ಗ್ಯಾಂಗ್ಲಿಯನ್ ಒಳಗೆ ಕುತ್ಕೊಂಡ್ಬಿಡುತ್ತಲ್ಲ, ಒನ್ ಫೈನ್ ಡೇ ಅಂದ್ರೆ ವಯಸ್ಸಾಗ್ತಾ ಇರ್ಬೋದು ಅಥವಾ ಯಾವಾಗ ನಮ್ಮ ಬಾಡಿ ಒಳಗೆ ಇಮ್ಯುನಿಟಿ ಪವರ್ ಕಮ್ಮಿ ಆಗ್ತಾ ಬರುತ್ತೆ, ಅವಾಗ ಈ ಸರ್ಪಸುತ್ತು ಕಾಣಿಸ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಅದು ಹಾವ್ ತರ ಹೋಗೋದ್ರಿಂದ ಅಂದ್ರೆ ನರ್ವ್ ಎಂಡಿಂಗ್ಸ್ ಹಾವ್ ತರ ಹೋಗೋದ್ರಿಂದ ಅದು ಕೂಡ ನೀರ್ಗುಳ್ಳೆ ರೂಪದಲ್ಲಿ ಹಾವುಗಳ ತರ ಹೋಗುತ್ತೆ. ಅದು ನೋಡೋದಕ್ಕೆ ಹಾವ್ ತರ ಕಾಣುತ್ತೆ, ಹಂಗಾಗಿ ಅದಕ್ಕೆ ಸರ್ಪಸುತ್ತು ಅಂತ ಕರೀತಾರೆ. ಡಾಕ್ಟ್ರೆ ನಮಗೂ ಇವಾಗ ಯಾಕಂದ್ರೆ ಒಂದು ದಿನ ಅಥವಾ ಒಂದೊಂದು ಗಂಟೆ ಬಿಟ್ಟಂಗೆ ಕೂಡ ಅದು ಫಾಸ್ಟ್ ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ತಾ ಇರ್ತೀರಾ. ಆದ್ರೆ ಯಾವ ರೀತಿ ನಾವು ಅರ್ಥ ಮಾಡ್ಕೋಬೇಕು, ಸಡನ್ ಆಗಿ ಬಂದಿದ್ಯಾ ಅಂತ ಹೇಳಿದ್ರೆ ನೋಡಿ, ನಮ್ಮ ಬಾಡಿ ಒಳಗೆ ಹೆಂಗೆ ಅಲರ್ಜಿ ಆದಾಗ ನೀರ್ಗುಳ್ಳೆಗಳು ಅಥವಾ ಸೆಕೆ ಗುಳ್ಳೆಗಳು ಈ ತರ ಆಗ್ತಾ ಇರುತ್ತಲ್ಲ, ಅದೇ ರೀತಿನೇ ಒಂಥರ ಬ್ಲಿಸ್ಟರ್ಸ್ ತರ ಕಾಣಿಸ್ಕೊಳ್ತಾ ಇರುತ್ತೆ. ಆ ಬ್ಲಿಸ್ಟರ್ಸ್ ಏನಾದ್ರೂ ಬಟ್ಟೆ ಟಚ್ ಮಾಡಿದ್ರೆ ಅಥವಾ ನಿಮ್ದು ಏನಾದ್ರೂ ಎಕ್ಸ್ಪೆಷಲಿ ಬಟ್ಟೆ ಟಚ್ ಮಾಡಿದ್ರೆ ಒಂಥರ ಉರಿ ಆಗೋದು ಅಥವಾ ನೋವಾಗೋದು ಆಗ್ತಾ ಇರುತ್ತೆ. ಆ ತರ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ, ಫಾಸ್ಟ್ ಸ್ಪ್ರೆಡ್ ಆಗ್ತಾ ಇತ್ತು ಅಂತ ಹೇಳಿದ್ರೆ ಅದು ಸರ್ಪಸುತ್ತು ಅಂತ ಅರ್ಥ. ಸೊ ಹಂಗಾಗ್ಬಿಟ್ಟು ಅದನ್ನ ತುಂಬಾ ಸರಿ ಹೇಳ್ತಾ ಇರ್ತಾರೆ, ಹಳೆ ಕಾಲದವರೆಲ್ಲ ಹೇಳ್ತಾ ಇದ್ರು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಕೂಡಬಾರ್ದು, ಅದು ಬಾಲಾಟ್ ಮತ್ತೆ ತಲೆ ಟಚ್ ಆದ್ರೆ ಸತ್ತೇ ಹೋಗ್ಬಿಡ್ತಾರೆ ಅಂತ. ಖಂಡಿತವಾಗ್ಲೂ ತುಂಬಾ ಜನ ನೋಡಿರ್ತೀನಿ ಸಫರ್ ಆಗಿರ್ತಾರೆ ಅಂತ ಹೇಳಿದ್ರೆ ಅದು ಎಷ್ಟು ಮಟ್ಟಿಗೆ ಸಫರ್ ಆಗುತ್ತೆ ಅಂತ ಹೇಳಿದ್ರೆ ಅದು ಒಂದೊಂದ್ಸರಿ ಅದು ಹಂಗೆ ಮೇಲ್ಗಡೆ ಲೀಷನ್ಸ್ ಎಲ್ಲ ವಾಸಿ ಆಗ್ಬಿಡುತ್ತೆ. ಬಟ್ ನರ್ವ್ ಡ್ಯಾಮೇಜ್ ಮಾಡ್ತು ಅಂತ ಹೇಳಿದ್ರೆ ಡಾಕ್ಟ್ರೇ ನನಗೆ ತಡ್ಕೊಳಕ್ ಆಗ್ತಾ ಇಲ್ಲ, ಏನಾದ್ರೂ ಕೈ ಕಟ್ ಮಾಡ್ಬಿಡಿ, ನನಗೆ ಒಂಥರ ಏನೋ ಎಲೆಕ್ಟ್ರಿಕಲ್ ಶಾಕ್ ಹೊಡೆದಂಗ ಆಗುತ್ತೆ, ಆ ತರದೆಲ್ಲ ಹೇಳ್ತಾ ಇರ್ತಾರೆ. ಆದ್ರೆ ಏನು ಟೆನ್ಷನ್ ಮಾಡ್ಕೋಬೇಡಿ, ಆಯುರ್ವೇದದಲ್ಲಿ 3 ದಿವಸ 7 ದಿವಸ 5 ದಿವಸ ಆತರ ಟೈಮ್ ಕೊಟ್ಟು ವಾಸಿ ಮಾಡ್ಬೋದು. ಗಾಬರಿ ಮಾಡುವಂತದ್ದು ಅವಶ್ಯಕತೆ ಇಲ್ಲ. ಇದು ನೇರ ಪ್ರಸಾರ ಕಾರ್ಯಕ್ರಮ, ನೀವು ಕೂಡ ನೊಟ್ಟಿಗೆ ನೇರವಾಗಿ ಮಾತಾಡಬಹುದು. ಯಾವುದೇ ತರ ಸಮಸ್ಯೆ ಇದ್ರು ನನ್ನೊಟ್ಟಿಗೆ ಹಂಚ್ಕೋಬಹುದು ಅಂತ ಹೇಳ್ತಾ ಮತ್ತೊಬ್ರು ಕಾಲರ್ ಇದ್ದಾರೆ, ಅವ್ರಿಗೆ ಸಮಯ ಕೊಡೋಣ. ಹಲೋ ಹಲೋ, ಹೇಳಿ, ಏನ್ ಸಮಸ್ಯೆ ಇದೆ? ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ಕಾರ. ಒಂದ್ ವಿಷಯ ಸರ್, ಸ್ವಲ್ಪ ಜೋರಾಗಿ ಮಾತಾಡಿ, ಕೇಳಿಸ್ತಾ ಇಲ್ಲ. ಹಲೋ ಸರ್, ನಮಗೊಂದು ಮಗು ಇದೆ 12 ವರ್ಷದ್ದು. ಓಕೆ, ಇವಾಗ 11 ಮುಗಿದು 12 ವರ್ಷ ಆಯ್ತು. ಇನ್ನ ಅದ್ರ ಹಿಂದೆ ಇನ್ನೊಂದು ಯಾವ್ದು ಇಲ್ಲ. ಜೋರಾಗಿ ಮಾತಾಡಿ, ಇಲ್ಲ ಕರೆ ಕಟ್ ಆಗುತ್ತೆ. ಒಂದೇನು ಕೇಳಿಸ್ತಾ ಇಲ್ಲ ನಂಗೆ ಮಾತಾಡ್ತಾ ಇರೋದು. ಅದರಿಂದ ಇನ್ನೊಂದು ಯಾವ್ದು ಇಲ್ಲ ಸರ್, ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಒಂದ್ ಮಗು ಇದೆ, ಇನ್ನೊಂದ್ ಮಗು ಬೇಕು, ಆದ್ರೆ ಅದಕ್ಕೆ ಏನ್ ಮಾಡ್ಬೇಕು ಅಂತ ಕೇಳ್ತಾ ಇದ್ರಲ್ವಾ?
ಹೌದು ಸರ್. ಓಕೆ, ಇವಾಗ ನೋಡಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದ್ಸರಿ ಕಾಕವಂದ್ಯ ಅಂತ ಹೇಳ್ತೀವಿ, ಕೆಲವೊಂದ್ಸರಿ ಸೆಕೆಂಡರಿ ಓವರಿಯನ್ ಫೇಲ್ಯೂರ್ ಅಂತ ಆಗುತ್ತೆ. ಅಂದ್ರೆ ಹೆಣ್ಮಕ್ಳಲ್ಲಿ ಈ ಗಂಡಾಣುಗಳಲ್ಲಿ ಏನೋ ಎಗ್ ಉತ್ಪತ್ತಿ ಆಗ್ಬೇಕಲ್ವಾ, ಅದು ಒಂದೊಂದ್ಸರಿ ಮಗು ಅಂದ್ರೆ ಒಂದ್ ಮಗು ಆಗದಾದ್ಮೇಲೆ ಇನ್ನೊಂದ್ ಮಗುಗೆ ಅದು ಉತ್ಪತ್ತಿನೇ ಆಗಲ್ಲ, ಸಡನ್ ಆಗಿ ಸ್ಟಾಪ್ ಆಗ್ಬಿಡುತ್ತೆ. ಕೆಲವೊಂದ್ಸರಿ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಕೆಲವೊಂದ್ಸರಿ ಅಬಾರ್ಷನ್ ಮಾಡಿಸ್ಕೊಂಡಿರ್ತೀರ, ಅಥವಾ ಗಂಡ್ ಮಕ್ಳಲ್ಲಿ ಕೆಲವೊಂದ್ಸರಿ ಇನ್ಫ್ಲಮೇಷನ್ ಅಥವಾ ಇನ್ಫೆಕ್ಷನ್ ಆಗ್ಬಿಟ್ಟು ಸಡನ್ ಆಗಿ ಸ್ಪರ್ಮ್ ಕೌಂಟ್ ಸ್ಟಾಪ್ ಆಗೋ ಚಾನ್ಸಸ್ ಇರುತ್ತೆ. ಅದು ಯಾರಿಗೆ ಏನಾಗಿದೆ ಅಂತ ನೋಡ್ಬಿಟ್ಟು ಪ್ರಾಪರ್ ಟ್ರೀಟ್ಮೆಂಟ್ ಮಾಡಿದ್ರೆ ಖಂಡಿತವಾಗ್ಲೂ ಮಗು ಆಗುತ್ತೆ. ನಿಮ್ಗೆ ಒಂದ್ ಮಗು ಆಗಿದೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಇಬ್ರು ಚೆನ್ನಾಗೇ ಇರ್ತೀರಾ, ಆದ್ರೆ ಏನ್ ಕಾರಣ ಆಗಿದೆ ಅಂದ್ರೆ ಏನ್ ಪ್ರಾಬ್ಲಮ್ ಆಗಿದೆ ಅಂತ ನೋಡ್ಬಿಟ್ಟು ಪ್ರಾಪರ್ ಟ್ರೀಟ್ಮೆಂಟ್ ಮಾಡಿದ್ರೆ ಅನುಕೂಲ ಆಗುತ್ತೆ. ನಿಮ್ದು ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಇದ್ರೆ ತಗೊಂಡ್ಬನ್ನಿ. ಹೆಂಗು ಇವತ್ತು ಗುರುವಾರ ಸೆಕೆಂಡ್ ಸ್ಯಾಟರ್ಡೆ ಆಗಿರೋದ್ರಿಂದ ಬೆಂಗಳೂರು ಮಲ್ಲೇಶ್ವರಂ ಶಾಖೆಲ್ ಸಿಗ್ತೀನಿ, ಅಲ್ಲಿ ಬಂದು ನೇರವಾಗಿ ಭೇಟಿ ಆಗ್ಬೋದು ಅಂತ ತಿಳಿಸ್ತಾ ಮತ್ತೊಬ್ರು ಕಾಲರ್ ಇದಾರೆ, ಅವ್ರದ್ದೇನ್ ಸಮಸ್ಯೆ ಅಂತ ಕೇಳ್ಕೊಂಡ್ ಬರೋಣ. ಹಲೋ 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 ಅಮ್ಮ ಹೇಳಿಮ್ಮ, ಏನ್ ಸಮಸ್ಯೆ ಇದೆ? ಹಲೋ ಸರ್, ಅಮ್ಮ ಹೇಳಿಮ್ಮ, ಕೇಳಿಸ್ತಾ ಇದೆ, ಏನ್ ಸಮಸ್ಯೆ ಇದೆ? ಕಿಡ್ನಿ ಸ್ಟೋನ್ ಆಗಿದೆ ಸರ್. ನನ್ನ ಹೆಸರು ಗೌರಿ ಅಂತನ. Okay. 1.5 ಸೆಂಟಿಮೀಟರ್ ಇದೆ ಅಂತ ಹೇಳ್ತಿದ್ದಾರೆ ಸರ್. ಓಕೆ ಅಮ್ಮ ನೋಡಿ, ಕಿಡ್ನಿ ಸ್ಟೋನ್ಸ್ ಅಂತ ಹೇಳಿದ್ರೆ ಕಿಡ್ನಿ ಒಳಗೆ ಇವಾಗ ಬೇಸಿಗೆ ಕಾಲ ಆಗಿರೋದ್ರಿಂದ ಕಿಡ್ನಿ ಸ್ಟೋನ್ಸ್ ಆಗೋದು ಸರ್ವೇ ಸಾಮಾನ್ಯವಾಗಿ ಆಗುತ್ತೆ. ಅದ್ ಯಾವ ರೀತಿ ಆಗುತ್ತೆ ಅಂತ ಹೇಳಿದ್ರೆ ಕಿಡ್ನಿ ಕೆಲಸ ಏನು, ನಮ್ಮ ದೇಹದಲ್ಲಿರ್ತಕ್ಕಂಥ ಟಾಕ್ಸಿನ್ಸ್ ನ ಫಿಲ್ಟರ್ ಮಾಡೋ ಕೆಲಸ. ಆದ್ರೆ ಯೂಶಲಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಸಡನ್ ಆಗಿ ಅಂದ್ರೆ ಈ ಯಾವಾಗ ಫಂಕ್ಷನ್ ಸ್ಟಾಪ್ ಅಂದ್ರೆ ಕಮ್ಮಿ ಆಗ್ತಾ ಬರುತ್ತಲ್ಲ, ಅಂದ್ರೆ ಫಿಲ್ಟ್ರೇಷನ್ ಯಾವಾಗ ಕಮ್ಮಿ ಆಗುತ್ತಲ್ಲ ಅವಾಗ ಅಲ್ಲಿ ಕ್ಯಾಲ್ಸಿಯಂ ಆಕ್ಸಲೇಟ್ ಮತ್ತೆ ಕ್ಯಾಲ್ಸಿಯಂ ಫಾಸ್ಫೇಟ್ಸ್ ಅಂತ ಇರುತ್ತೆ, ಅದು ಸುಣ್ಣದ ತಿಳಿ ನೀರು ಅಂತ ತರ ಅಂತಾನೆ ಹೇಳ್ಬೋದು. ಅವುಗಳು ಗಟ್ಟಿ ಆಗ್ಬಿಟ್ಟು ಅಂದ್ರೆ ಕ್ಯಾಲ್ಸಿಫಿಕೇಶನ್ ಆಗ್ಬಿಟ್ಟು ಅಲ್ಲಿ ಕಲ್ಲುಗಳ ರೂಪದಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ಕಿಡ್ನಿ ಸ್ಟೋನ್ಸ್ ಅಂತ ಹೇಳ್ತೀವಿ. ಯೂಶಲಿ 2 ತರ ಕಿಡ್ನಿ ಸ್ಟೋನ್ಸ್ ಇರುತ್ತೆ. ಕಿಡ್ನಿ ಒಳಗಡೆ ಸ್ಟೋನ್ಸ್ ಇರುತ್ತೆ, ಅಥವಾ ಕಿಡ್ನಿ ಹೊರಗಡೆ ಸ್ಟೋನ್ಸ್ ಅಂದ್ರೆ ಯುರೆಥ್ರನೋ ಅಥವಾ ಯುವಿಸಿ ಕನ್ಜಂಕ್ಷನ್ ಅಲ್ಲಿ ಕಿಡ್ನಿ ಸ್ಟೋನ್ಸ್ ಇರುತ್ತೆ. ಹಂಗೇನಾದ್ರು ಇತ್ತು ಅಂತಂದಾಗ ತುಂಬಾ ನೋವಾಗುತ್ತೆ, ಹರಿವತ್ ಪ್ರಾಣ ಶ್ರೋಣೋತಿ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಆಜನ್ಮ ಶತ್ರು ಬಂದ್ಬಿಟ್ಟು ಈಟಿ ತಗೊಂಡು ಚುಚ್ಚಿ ಎದೆ ಮೇಲೆ ಕಾಲಿಟ್ಕೊಂಡು ಚುಚ್ಚಿದ್ರೆ ಎಷ್ಟು ನೋವಾಗುತ್ತೋ ಅಷ್ಟು ನೋವಾಗುತ್ತೆ ಅಂತ ಹೇಳ್ತಾರೆ. ಏನು ಗಾಬರಿ ಮಾಡ್ಕೋಬೇಡಿ. ಹಾರ್ಡ್ಲಿ ಒಂದು 4 mm ಸ್ಟೋನ್ಸ್ ಇತ್ತು ಅಂತ ಹೇಳಿದ್ರೆ ಹಾರ್ಡ್ಲಿ 2 hours ಅಲ್ಲೇ ಹೊರಗಡೆ ಬರುತ್ತೆ. ಏನೋ 4 mm ಇಂದ 6 mm ವರೆಗೂ ಸ್ಟೋನ್ಸ್ ಇತ್ತು ಅಂದ್ರೆ 3 days ಅಲ್ಲಿ ಹೊರಗಡೆ ಬರುತ್ತೆ. ಆಮೇಲೆ ಅಪ್ ಟು 7 mm ಸ್ಟೋನ್ಸ್ ಇತ್ತು ಅಂದ್ರೆ 5 days ಅಲ್ಲಿ ಹೊರಗಡೆ ಬರುತ್ತೆ. ಅಪ್ ಟು 10 mm ಅಥವಾ 11 mm ಸ್ಟೋನ್ಸ್ ಇತ್ತು ಅಂತ ಹೇಳಿದ್ರೆ 1 week ಅಲ್ಲಿ ಹೊರಗಡೆ ಬರುತ್ತೆ. ಏನು ಟೆನ್ಷನ್ ಮಾಡ್ಕೋಬೇಡಿ. ಅದಕ್ಕೆ ಷಡಂಗಪಾನೀಯ ಮತ್ತೆ ಚಂದ್ರಪ್ರಭಾವಟಿ, ಗೋಕ್ಷಾದಿ ಗುಗ್ಗುಲು ಮತ್ತೆ ಕಾಂಕನವಟಿ ಅಂತ ಮೆಡಿಸಿನ್ಸ್ ಇರುತ್ತೆ. ಅವುಗಳನ್ನ ತಗೊಳ್ಳೋದ್ರಿಂದ ನಾನು ಅವಾಗ್ಲೇ ಹೇಳ್ದಂಗೆ ಕಿಡ್ನಿ ಒಳಗಿರ್ತಕ್ಕಂಥ ಸ್ಟೋನ್ಸ್ ಕ್ರಶ್ ಆಗ್ಬಿಟ್ಟು ಹೊರಗಡೆ ಬರುತ್ತೆ. ಏನು ಗಾಬರಿ ಮಾಡ್ಕೋಬೇಡಿ. ಮತ್ತೆ ಈ ಬೇಸಿಗೆ ಕಾಲ ಆಗಿರೋದ್ರಿಂದ ಕಿಡ್ನಿ ಸ್ಟೋನ್ಸ್ ಒಂದ್ಸರಿ ಆಗಿತ್ತು ಅಂದ್ರೆ ಪದೇ ಪದೇ ಉತ್ಪತ್ತಿ ಆಗೋದು ಸರ್ವೇ ಸಾಮಾನ್ಯ. ಆದ್ರೆ ಟೆನ್ಷನ್ ಬೇಕಾಗಿಲ್ಲ. ಈ ಒಂದು ಸೀಸನ್ ಅಲ್ಲಿ ನಾನು ಹೇಳಿರೋ ಮೆಡಿಸಿನ್ಸ್ ನ 1 month ಮಾತ್ರ ಕರೆಕ್ಟ್ ಆಗಿ ತಗೊಳ್ತಾ ಬನ್ನಿ. ಮತ್ತೆ ಅದು ರಿಪೀಟೆಡ್ ಆಗಿ ಉತ್ಪತ್ತಿ ಆಗಲ್ಲ ಅಂತಾನೆ ಹೇಳ್ಬೋದು. ಇದು ನೇರ ಪ್ರಸಾರ ಕಾರ್ಯಕ್ರಮ, ನೀವು ಕೂಡ ನೊಟ್ಟಿಗೆ ನೇರವಾಗಿ ಮಾತಾಡ್ಬೋದು. ನೀವು ನೇರವಾಗಿ ಮಾತಾಡಬೇಕು ಅಂದ್ರೆ ಮೇಲ್ಗಡೆ ನಂಬರ್ ಬರ್ತಾ ಇದ್ದಾರೆ, ಆ ನಂಬರಿಗೆ ಫೋನ್ ಮಾಡಿ. ನಾನು ಯಾವಾಗ ಸಿಗ್ತೀನಿ, ಎಲ್ಲೆಲ್ಲಿ ಸಿಗ್ತೀನಿ, ಅಪಾಯಿಂಟ್ಮೆಂಟ್ಸ್ ಎಲ್ಲ ಬೇಕು ಅಂದ್ರೆ ಕೆಳಗಡೆ ನಂಬರ್ ಬರ್ತಾ ಇದಲ್ಲ, ಅದಕ್ಕೆ ಫೋನ್ ಮಾಡಿ. ಖಂಡಿತವಾಗ್ಲೂ ನನ್ನ ಅಸಿಸ್ಟೆಂಟ್ ಆಯ್ತು, ನಾನಾಯ್ತು ನಿಮ್ಗೆ ಇನ್ಫಾರ್ಮೇಶನ್ ತಿಳಿಸ್ತೀನಿ ಅಂತ ಹೇಳ್ತಾ ಇವಾಗ ಆಯುರ್ವೇದ ಟ್ರೀಟ್ಮೆಂಟ್ ಏನ್ ಮಾಡ್ಬೇಕು ಈ ಸರ್ಪ ಸುತ್ತಿದ್ರೆ ಅಂತ ನೋಡ್ಕೊಂಡ್ಬರೋಣ. ಈ ಸರ್ಪ ಸುತ್ತು ಇತ್ತು ಅಂತ ಹೇಳಿದಾಗ ನಾನು ಅವಾಗ್ಲೇ ತಿಳಿಸ್ಕೊಟ್ಟಿದ್ದೀನಿ ತುಂಬಾ ಫಾಸ್ಟ್ ಸ್ಪ್ರೆಡಿಂಗ್ ಇರುತ್ತೆ ಅಂತ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಪಾಚನಾಮೃತ ಕಷಾಯ ಮತ್ತೆ ಗಂಧಕವಟಿ, ಕಾಸಿ ಸಾಧಿಗೃತ ಮತ್ತೆ ಮಹಾನಾರಾಯಣ ತೈಲ ಆ ತರ ಮೆಡಿಸಿನ್, ಅವಿಪತಿಕರ ಚೂರ್ಣ ಮತ್ತೆ PTG ಗೃತ ಅಂತ ಮೆಡಿಸಿನ್ಸ್ ಇರುತ್ತೆ. ಅವುಗಳನ್ನ ನಾನು ಹೇಳ್ದಂಗೆ 1 ಗಂಟೆಗೆ ಒಂದ್ಸರಿ ತಗೊಳೋದಿರುತ್ತೆ, ದಿನಕ್ಕೆ 4 ಸರಿ ತಗೊಳೋದಿರುತ್ತೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಈ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಂತ ಹೇಳ್ತೀವಲ್ವಾ, ಹಂಗೆ ಫ್ರಾಕ್ಷನ್ ಆಫ್ ಡೇಸ್ ಅಂದ್ರೆ 3 days ಅಥವಾ 5 days ಅಥವಾ 7 days ಅಲ್ಲೇ ಕಂಪ್ಲೀಟ್ ನಾರ್ಮಲ್ ಆಗುತ್ತೆ. ಕೆಲವೊಂದ್ಸರಿ ಈ ನಾನು ಅವಾಗ್ಲೇ ತಿಳಿಸ್ಕೊಟ್ಟಂಗೆ ನರ್ವ್ ಎಂಡಿಂಗ್ಸ್ ವೀಕ್ ಆಗ್ಬಿಟ್ಟು ಅದು ಎಷ್ಟೊಂದ್ ಜನ ತುಂಬಾನೇ ನೋವು ಸಫರ್ ಆಗ್ತಾ ಇರ್ತಾರೆ. ಸರ್ಪ ಸುತ್ತು ಬಂದಾಗ್ಲೇ 3 ವರ್ಷ ಆಯ್ತು ಡಾಕ್ಟ್ರೆ, ಇನ್ನೂ ನಂಗೆ ನೋವು ಹಂಗೆ ಉಳಿದಿದೆ, ಎಲೆಕ್ಟ್ರಿಕಲ್ ಶಾಕ್ ಹೊಡೆದಂಗೆ ಆಗ್ತಿರುತ್ತೆ, ಒಂದೊಂದ್ ಸರಿ ಬಂತು ಅಂತ ಹೇಳಿದ್ರೆ ಪ್ರಾಣನೇ ಒಟ್ಟೋದ್ರೆ ಸಾಕಪ್ಪ ಅನ್ನೋ ರೀತಿ ನೋವಾಗುತ್ತೆ ಅಂತಾನೂ ಹೇಳ್ತಾ ಇರ್ತೀರಾ. ಅದಕ್ಕೆ ಒನ್ ಮಂತ್ ಆದ್ರೆ ಸಾಕಾಗುತ್ತೆ. ಏನೂ ಗಾಬರಿ ಮಾಡ್ಕೋಬೇಡಿ. ನಾನು ಹೇಳ್ದಂಗೆ ಕರೆಕ್ಟ್ ಫಾಲೋ ಅಪ್ ಮಾಡ್ತಾ ಬನ್ನಿ. ಎಷ್ಟೇ ವರ್ಷಗಳಿಂದ ಸರ್ಪಸುತ್ತಿರ್ಲಿ ಅಂದ್ರೆ ಸರ್ಪಸುತ್ತ ಕಾಂಪ್ಲಿಕೇಶನ್ಸ್ ಆಗಿರ್ಲಿ, ಇಮ್ಮಿಡಿಯೇಟ್ ಸರ್ಪಸುತ್ತ ಆಗಿದ್ರು ಖಂಡಿತವಾಗ್ಲೂ ವಾಸಿ ಮಾಡ್ಬೋದು. ನೋಡಿ, ಸರ್ಪಸುತ್ತು ಯಾವಾಗ ಬರುತ್ತೆ ಯಾಕೆ ಬರುತ್ತೆ ಅಂತ ಗೊತ್ತಾಗಲ್ಲ. ನೀವು ಹಂಗಾಗ್ಬಿಟ್ಟು ಈ ಕೆಳಗಡೆ ನಂಬರ್ ಬರ್ತಾ ಇದೆಯಲ್ಲ
ಆ ನಂಬರ್ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ನಿಮಗೆ ಯಾವಾಗಾದ್ರೂ ಬೇಕಾದ್ರೆ ಡಾಕ್ಟರ್ ಚೇತನ್ ಜಗಳೂರು ಸರ್ಪಸುತ್ತು ಅಂತಾನೆ ನಿಮ್ಮ ಮೊಬೈಲ್ ಅಲ್ಲಿ ಸ್ಟೋರ್ ಮಾಡ್ಕೊಳ್ಳಿ. ಯಾಕಂದ್ರೆ ಯಾರಿಗಾದ್ರೂ ಅನುಕೂಲ ಆಗ್ತಾ ಇರುತ್ತೆ. ಅವ್ರಿಗೆ ಸಡನ್ ಆಗಿ ನೀವೇನಾದ್ರೂ ನೀವು ಅವ್ರಿಗೆ ನಂಬರ್ ಕೊಟ್ರೆ ಖಂಡಿತವಾಗ್ಲೂ ಅವ್ರಿಗೆ ಎಲ್ಲೆಲ್ಲಿಂದನೋ ಇರ್ತಾನೆ ಅವ್ರಿಗೆ ಬಸ್ ಮುಖಾಂತರನೇ ಕೊರಿಯರಿಂದ ಕಳಿಸ್ಬಿಟ್ಟು ಅವರಿಗೆ ಬೇಗನೆ ವಾಸಿ ಮಾಡಿರೋ ನಿದರ್ಶನಗಳು ತುಂಬಾ ಇದಾವೆ. ಏನು ಟೆನ್ಷನ್ ಮಾಡ್ಕೊಳ್ಳುವಂತದ್ದು ಅವಶ್ಯಕತೆ ಇಲ್ಲ ಅಂತ ತಿಳಿಸ್ತಾ, ಇವಾಗ ಶ್ರೀ ಉಜ್ವಲ ಆಯುರ್ವೇದ ಕಾರ್ಯಕ್ರಮ ನೋಡ್ಬಿಟ್ಟು ಹಲವಾರು ಜನ ಹಲವಾರು ಟ್ರೀಟ್ಮೆಂಟ್ ಎಲ್ಲ ತಗೊಂಡು ವಾಸಿ ಮಾಡ್ಕೊಂಡಿರೋ ನಿದರ್ಶನಗಳು ಹೇಳ್ತಾ ಇದಾರೆ. ನೋಡ್ಕೊಂಬರೋಣ ಬನ್ನಿ. ಹಾಯ್, ನಮಸ್ಕಾರ. ನಾನು ರುಚಿ ಭಾವನಾರಾವ್. ಡಾಕ್ಟರ್ ಚೇತನ್ ಅವ್ರ ಹತ್ರ ಬಂದಿದ್ದೀನಿ. ಐ ಥಿಂಕ್ ದಿಸ್ ಸೆಕೆಂಡ್ ಟೈಮ್. ಫಸ್ಟ್ ಟೈಮ್ ನಮ್ಮ ತಂದೆ ಒಂದ್ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು. ತುಂಬಾ ಕಡೆ ಹೋಗಿದ್ವಿ. ಬಟ್ ಫೈನಲಿ ನಮ್ಗೊಬ್ರು ಪರಿಚಯ ಇರೋರು ಹೇಳಿದ್ರು ಈಗ ಹೋಗಿ ಆಯುರ್ವೇದ ಅಂತ. ಯೂಶಲಿ ಆಯುರ್ವೇದ ಅಂದ್ರೆ ಅಫ್ಕೋರ್ಸ್ ಲಾಂಗ್ ಪ್ರೋಸೆಸ್ ಇರುತ್ತೆ, ತುಂಬಾ ಮೆಡಿಸಿನ್ಸ್ ಇರುತ್ತೆ, ತುಂಬಾ ಸ್ಟ್ರಿಕ್ಟ್ ಫಾಲೋ ಮಾಡ್ಬೇಕು ಅಂತೆಲ್ಲ ಒಬ್ರೊಬ್ರು ಹೋಗಲ್ಲ. ಎಲ್ಲರೂ ನಾವೆಲ್ಲ ಯಾವಾಗ ಶಾರ್ಟ್ ಕಟ್ ಹುಡುಕ್ತಾ ಇರ್ತೀವಿ ಏನಾದ್ರು ಕ್ಯೂರ್ ಆಗುತ್ತೆ ಅಂತ. ಬಟ್ ತಂದೆಗೆ ಒಂದ್ ಸ್ವಲ್ಪ ತುಂಬಾ ಕಡೆ ಓಡಾಡಾದ್ಮೇಲೆ ಐ ಕೇಮ್ ಟು ಡಾಕ್ಟರ್ ಚೇತನ್. ಮಿರಾಕ್ಯುಲಸ್ಲಿ ಇದಾಯ್ತು, ಕಂಪ್ಲೀಟ್ ಆಗಿ ಕ್ಯೂರ್ ಆಯ್ತು. ಅಫ್ಕೋರ್ಸ್ ವಿ ಫಾಲೋಡ್ ಎಲ್ಲ ಅವ್ರು ಮೆಡಿಸಿನ್ಸ್ ಕೊಟ್ಟಿರೋದು, ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರೋದು ಎಲ್ಲ ನೀಟಾಗೆಲ್ಲ ಫಾಲೋ ಮಾಡಿದ್ವಿ. ಆಮೇಲೆ ಇವಾಗ ನಾನ್ ಬಂದೇನೆ, ನನ್ಗೂ ಒಂದ್ ಸ್ವಲ್ಪ ಏನೋ ಸ್ಕಿನ್ ಪ್ರಾಬ್ಲಮ್ಸ್ ಆಗ್ತಾ ಇತ್ತು. ತುಂಬಾ ಆಲ್ಮೋಸ್ಟ್ 1 year ಇಂದ ಅದು ಹೋಗ್ತಾನೆ ಇಲ್ಲ. ಎಲ್ಲಾ ಕಡೆನೂ ಐ ವಾಸ್ ಟ್ರೈಯಿಂಗ್. ಬಟ್ ಐ ಕಮ್ ಹಿಯರ್ ಅಂಡ್ ಐ ನೋ ಫಾರ್ ಶೋರ್ ಇದು ಕಂಪ್ಲೀಟ್ ಆಗಿ ಕ್ಯೂರ್ ಆಗುತ್ತೆ. ಸೊ ಐ ವೆರಿ ವೆರಿ ಹ್ಯಾಪಿ ಅಂಡ್ ಥ್ಯಾಂಕ್ಫುಲ್ ಟು ಡಾಕ್ಟರ್ ಚೇತನ್. ನನ್ಗೆ ಇದು ಏನೋ ಎಲ್ಲರಿಗೂ ಎಲ್ಲ ಹೆಲ್ಪ್ ಮಾಡ್ತಾ ಇರೋದಕ್ಕೆ ಅಂಡ್ ಮೆಡಿಸಿನ್ಸ್ ಕರೆಕ್ಟ್ ಆಗಿ ಕೊಟ್ಟು ನಿಮ್ಗೆಲ್ಲ ಕ್ಲೀನ್ ಆಗಿ ಕ್ಯೂರ್ ಆಗಿ ಮಾಡೋಕ್ಕೆ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಹೆಲ್ಪಿಂಗ್ ಮೀ ಟು ಮೇಂಟೈನ್ ಅ ಗುಡ್ ಹೆಲ್ತಿ ಲೈಫ್ ಸ್ಟೈಲ್. ನೋಡಿದ್ರಿ ಅಲ್ವಾ, ನಿಮ್ಗೂ ಕೂಡ ಈ ತರದ ಏನಾದ್ರು ಸಮಸ್ಯೆ ಇತ್ತು ಅಂದ್ರೆ ಏನೂ ಟೆನ್ಷನ್ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಪ್ರತಿ ಗುರುವಾರ ಮತ್ತೆ ಸೆಕೆಂಡ್ ಸ್ಯಾಟರ್ಡೆ ಬೆಂಗಳೂರಲ್ಲಿ ಇರ್ತೀನಿ. ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಆಗಿರೋದ್ರಿಂದ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅಂದ್ರೆ ಸಾಯಂಕಾಲ ಒಂದು 6 ರಿಂದ 7 ಗಂಟೆವರೆಗೂ ಬೆಂಗಳೂರು ಶಾಖೆಲ್ಲ ಸಿಗ್ತೀನಿ. ಮಲ್ಲೇಶ್ವರಮಲ್ಲಿ ಕಾಡಮಲ್ಲೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ಈಶಾ ಡಯಾಗ್ನೋಸ್ಟಿಕ್ ಅಂತ ಇದೆ. ಅಲ್ಲಿ ಮೇಲೆ 3rd ಫ್ಲೋರ್ ಅಲ್ಲಿ ಸಿಗ್ತೀನಿ. ಸಂಪಿಗೆ ರೋಡ್ ಮೇನ್ ರೋಡ್. ಅದು ನಿಮ್ಗೆ ಎಲ್ಲರಿಗೂ ಗೊತ್ತಾಗುತ್ತೆ. ಅಕಸ್ಮಾತ್ ಗೊತ್ತಾಗಿಲ್ಲ ಅಂದ್ರೆ ಕೆಳಗಡೆ ನಂಬರ್ ಬರ್ತಾ ಇದೆಯಲ್ಲ, ಆ ನಂಬರಿಗೆ ಒಂದು ಮೆಸೇಜ್ ಮಾಡಿ, ಬೆಂಗಳೂರು ಅಡ್ರೆಸ್ ಮೆಸೇಜ್ ಮಾಡಿ ಅಂತ ಖಂಡಿತವಾಗ್ಲೂ ನನ್ನ ಅಸಿಸ್ಟೆಂಟ್ ನಿಮಗೆ ಫಾಲೋ ಮಾಡಿದ್ರೆ ಕರೆಕ್ಟ್ ಆಗಿರ್ತಕ್ಕಂಥ ಮಾಹಿತಿ ತಿಳಿಸ್ಕೊಡ್ತಾರೆ. ಅದ್ ನೋಡ್ಕೊಂಡ್ರೆ ಕೂಡ ನೀವು ನೇರವಾಗಿ ಬಂದು ಭೇಟಿ ಆಗ್ಬೋದು. ಮುಂದಿನ ಶುಕ್ರವಾರ ಅಂದ್ರೆ 19ನೇ ತಾರೀಕು ಹಾಸನಲ್ಲಿ ಸಿಗ್ತೀನಿ. ಅದ್ರ ಮುಂದಿನ ಶುಕ್ರವಾರ ಮೈಸೂರಲ್ಲಿ ಇರ್ತೀನಿ. ಅದ್ರ ಮುಂದಿನ ಶುಕ್ರವಾರ ಅಂದ್ರೆ ಮುಂದಿನ ತಿಂಗಳು 5ನೇ ತಾರೀಕು ಧಾರವಾಡಲ್ಲಿ ಇರ್ತೀನಿ. ಗುರುವಾರ ಶುಕ್ರವಾರ ಬಿಟ್ಟು ಉಳಿಕೆ ದಿನ ಎಲ್ಲ ಜಗಳೂರಲ್ಲಿ ಇರ್ತೀನಿ. ನಿಮ್ಗೆ ಎಲ್ಲೆಲ್ಲಿ ಯಾವಾಗ ಹತ್ರ ಆಗುತ್ತೋ ಅಲ್ಲಿ ನೇರವಾಗಿ ಕೂಡ ಬಂದು ಭೇಟಿ ಆಗ್ಬೋದು ಅಂತ ತಿಳಿಸ್ತಾ, ಮತ್ತೊಬ್ರು ಕಾಲರ್ ಇದ್ದಾರೆ, ಅವ್ರದ್ದೇನ್ ಸಮಸ್ಯೆ ಅಂತ ಕೇಳ್ಕೊಂಬರೋಣ. ಹಲೋ ಅಮ್ಮ, ಹೇಳಿ ಏನ್ ಸಮಸ್ಯೆ ಇದೆ? ಸರ್ ನಮಸ್ಕಾರ. ನಮಸ್ತೆ. ನನಗೆ 74 ವರ್ಷ. ನಾನು ಯೋಗ ಸಾಧಕ. ನಾ ಯೋಗ ಟೀಚ್ ಮಾಡ್ತಾ ಇರ್ತೀನಿ. ಓಕೆ. ನನಗೆ ಹಿಮ್ಮಡಿ ಶೂಲೆ ಆಗಿದೆ. ಈಗ ಒಂದ್ 2 ವರ್ಷದಿಂದ ಇದಕ್ಕಿದ್ದ ಹಾಗೆ ಹಿಮ್ಮಡಿ ಶೂಲೆ ಆಗಿತ್ತು. ತನ್ನಷ್ಟು ತಾನೇ ಹೊರಟೋಗ್ಬಿಟ್ಟು ಬೆಳಗ್ಗೆ ರಾತ್ರಿ ಮನೆಗೆ ಬೆಳಗ್ಗೆ ಹೇಳೋದ್ರಾಗ ಬಂದಿತ್ತು. ಒಂದ್ 2 ದಿವಸದಲ್ಲಿ ಹೊರಟೋಯ್ತು. ಈಗ ಒಂದು 3 ತಿಂಗಳಾಯ್ತು ಎಡ ಹಿಮ್ಮಡಿ ಶೂಲೆ ಬಂದಿದೆ. ಓಕೆ ಓಕೆ ಓಕೆ. ನೋಡಿ, ಒಂದು ಏನಾಗಿರುತ್ತೆ ಅಂದ್ರೆ ಕ್ಯಾಲ್ಕಿನಿಯಲ್ ಸ್ಪಾರ್ ಅಂತ ಆಗುತ್ತೆ. ಕ್ಯಾಲ್ಕಿನಿಯಲ್ ಸ್ಪಾರ್ ಅಂತ ಹೇಳಿದ್ರೆ ಇಮ್ಮಡಿ ಒಳಗೆ ಒಂದು ಕೆಟ್ಟ ಮೂಳೆ ಬೆಳೀತಾ ಇರುತ್ತೆ. ಯಾವಾಗ ಅದು ಕೆಟ್ಟ ಮೂಳೆ ಬೆಳೀತಾ ಇರುತ್ತಲ್ಲ, ಅವಾಗ ನೀವು ಎದ್ದ ತಕ್ಷಣ ಓಡಾಡುವಾಗ ಒಂಥರ ತುಂಬಾ ನೋವಾಗ್ತಾ ಇರುತ್ತೆ. ಒಂದು ಕುತ್ಕೊಂಡು ಎದ್ರಿ ಅಂತ ಹೇಳಿದ್ರೆ ಒಂದ್ 10 ಹೆಜ್ಜೆ ಇಡೋಷ್ಟೊತ್ತಿಗೆ ತುಂಬಾನೇ ನೋವಾಗ್ತಾ ಇರುತ್ತೆ. ಆದ್ರೆ ಏನು ಟೆನ್ಷನ್ ಮಾಡ್ಕೋಬೇಡಿ, ಅದು ಕಂಪ್ಲೀಟ್ ಆಗಿ ವಾಸಿ ಮಾಡ್ಬೋದು. ಅದಕ್ಕೆ ಇಷ್ಟಿಕ ಸ್ವೇದ ಅಂತ ಇರುತ್ತೆ, ಆಬಗುಗ್ಗುಲು, ಮಹಾನಾಣ ತೈಲ ಅಂತ ಇರುತ್ತೆ. ಅವುಗಳನ್ನ ತಗೊಳ್ಳೋದ್ರಿಂದ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ. ಒನ್ ಥಿಂಗ್. ಇನ್ನೊಂದು ಅಂತ ಹೇಳಿದ್ರೆ ಅಲ್ಲಿ ಏನೋ ಪೆರಿಫೆರಲ್ ನ್ಯೂರೋಪತಿ ಅಂತ ಆಗುತ್ತೆ. ಅಂದ್ರೆ ನರ್ವ್ ವೀಕ್ನೆಸ್ ಆಗ್ಬಿಟ್ಟು ಅಲ್ಲಿ ಈ ತರ ನೋವಾಗೋದು, ಕಾಲೆಲ್ಲ ಜುಮ್ ಅನ್ನೋದು, ಅಥವಾ ಒಂಥರ ಅಂಗ ಎಂಗಲೆಲ್ಲ ಉರಿಯೋದು, ಆ ತರ ಆಗುತ್ತೆ. ಆದ್ರೆ ಏನು ಟೆನ್ಷನ್ ಮಾಡ್ಕೋಬೇಡಿ, ಖಂಡಿತವಾಗ್ಲೂ ವಾಸಿ ಮಾಡ್ಬೋದು ಅಂತ ತಿಳಿಸ್ತಾ, ಇವಾಗ ಮನೆ ಮದ್ದು ಏನ್ ಮಾಡ್ಕೋಬಹುದು ಅಂತ ನೋಡ್ಕೊಂಬರೋಣ. ನೋಡಿ, ಸರ್ಪಸುತ್ತು ಆಗಿತ್ತು ಅಂತ ಹೇಳಿದ್ರೆ ಸಿಂಪಲ್ ಆಗಿರ್ತಕ್ಕಂಥ ಮನೆ ಮದ್ದು ಫಾಲೋ ಮಾಡಿ. ಎಷ್ಟೊಂದು ಜನಕ್ಕೆ ಸಡನ್ ಆಗಿ ಬಂದಿರುತ್ತೆ. ನಾನೆಲ್ಲ ಸಿಂಪ್ಟಮ್ಸ್ ತೋರಿಸ್ಕೊಟ್ಟಿದ್ದೀನಿ, ನಾನು ಸಿಂಪ್ಟಮ್ಸ್ ಹೇಳ್ಕೊಟ್ಟಿದ್ದೀನಿ. ಸೊ ನೀವು ಬರೋದು ಲೇಟ್ ಆಗುತ್ತೆ ಅಥವಾ ನಿಮ್ಗೆ ಏನೋ ಮೆಡಿಸಿನ್ ತಲುಪೋದು ಲೇಟ್ ಆಗುತ್ತೆ ಅಂದ್ರೆ ಇದೇ ಸಿಂಪಲ್ ಮನೆ ಮದ್ದು ಮಾಡ್ಕೊಳ್ಳಿ. ಮೆಡಿಸಿನ್ ಸಿಕ್ಕ ತಕ್ಷಣ ಸಡನ್ ಆಗಿ ಸ್ಟಾಪ್ ಮಾಡಿ, ಕರೆಕ್ಟ್ ಸಡನ್ ಆಗಿ ಸ್ಟಾರ್ಟ್ ಮಾಡಿ, ಇಮಿಡಿಯೇಟ್ ಆಗಿ ಸರ್ಪಸುತ್ತು ವಾಸಿ ಆಗುತ್ತೆ. ಕೆಲವೊಂದ್ಸರಿ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎಷ್ಟೊಂದ್ ಸರಿ ಈ ಮುಖಕ್ಕೆಲ್ಲ ಸರ್ಪಸುತ್ತು ಆಯ್ತು ಅಂದ್ರೆ ಕಣ್ಣು ಹೊಟ್ಟೋಗೋ ಚಾನ್ಸಸ್ ಇರುತ್ತೆ. ಅಕಸ್ಮಾತ್ ಏನಾದ್ರು ಏನೋ ಹೈಲೈಟ್ ಕ್ಲೋಸ್ ಆಗಲ್ದಂಗೆ ಆಗೋದು ಅಥವಾ ಪ್ಯಾರಾಲಿಸಿಸ್ ತರ ಆಗುತ್ತೆ. ಜೊತೆ ಕೈಯೆಲ್ಲ ಆಗಿತ್ತು ಅಂತ ಹೇಳಿದ್ರೆ ಕೈ ಎತ್ತಕ್ಕಾಗಲ್ಲ, ತುಂಬಾ ನರ್ವ್ ಪ್ರಾಬ್ಲಮ್ ಈ ರೀತಿ ಆಗ್ತಾ ಇರುತ್ತೆ. ಅದಕ್ಕೆ ಸರ್ಪಸುತ್ತು ಸ್ವಲ್ಪ ಡೇಂಜರ್ ಅಂತಾನೆ ಹೇಳ್ಬೋದು. ಹಂಗಾಗಿ ನಾನು ಅವಾಗಲೇ ತಿಳಿಸ್ಕೊಟ್ಟಿದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ. ನೀವು ಕೆಳಗಡೆ ನಂಬರ್ ಬರ್ತಾ ಇದೆಯಲ್ಲ, ಈ ಫೋಟೋ ಏನೋ ಸ್ಕ್ರೀನ್ ನ
ನೀವೊಂದು ಟಿವಿ ಸ್ಕ್ರೀನ್ ನ ಒಂದು ಫೋಟೋ ತಗೊಂಡು ಇಟ್ಕೊಳ್ಳಿ. ಆ ನಂಬರ್ ನಿಮಗೆ ಯಾವಾಗ ಬೇಕಾದ್ರೂ ನಿಮ್ಮ ಮೊಬೈಲ್ ಅಲ್ಲಿ ಸ್ಟೋರ್ ಮಾಡಿ, ಅಥವಾ ಕೆಳಗಡೆ ನಂಬರ್ಗೆ ಒಂದು ಮಿಸ್ ಕಾಲ್ ಕೊಟ್ಟು ಬಿಟ್ಬಿಡಿ. ಆ ನಂಬರ್ ನಮ್ಮ ವಾಟ್ಸ್ಆಪ್ ಅಲ್ಲಿ ಸ್ಟೋರ್ ಆಗುತ್ತೆ. ಎಷ್ಟೊಂದು ಇನ್ಫಾರ್ಮೇಶನ್ ಬರ್ತಾ ಇರುತ್ತೆ, ಅದನ್ನ ಯೂಸ್ ಮಾಡ್ಕೋಬಹುದು. ಹಂಗಾದ್ರೆ ಇವಾಗ ಮನೆ ಮದ್ದು ಏನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ನೋಡಿ ಈ ಅಮೃತ ಬಳ್ಳಿ ಇರುತ್ತಲ್ವಾ, ಅಮೃತ ಬಳ್ಳಿನ ಪೇಸ್ಟ್ ತರ ಮಾಡ್ಕೊಂಡು ಅದನ್ನ ಎಲೆಗಳೆಲ್ಲ ತಗೊಳ್ಳಿ ಅಥವಾ ಕಾಂಡನಾದ್ರು ತಗೊಳ್ಳಿ, ಅದನ್ನ ಪೇಸ್ಟ್ ಮಾಡ್ಕೊಂಡು ನೀರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಅಂದ್ರೆ ಒಂದ್ ದೊಡ್ಡ ಲೋಟ ನೀರ್ ಹಾಕಿದ್ರೆ ಅದು ಅರ್ಧ ಲೋಟ ಬರ್ಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಬಿಟ್ಟು ಅದನ್ನ ಏನು ಕಷಾಯ ತರ ಮಾಡ್ಕೊಂಡು ಒಂದ್ 2 ಜೇನುತುಪ್ಪ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಒಂದೊಂದು ಗಂಟೆಗೆ ಒಂದ್ಸರಿ ಕುಡಿತಾ ಬನ್ನಿ. ಖಂಡಿತವಾಗ್ಲೂ ಈ ಸರ್ಪಸುತ್ತಿಗೆ ಬೇಗ ವಾಸಿ ಆಗೋದಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಾ, ಇವಾಗ ಮತ್ತೊಬ್ರು ಕಾಲರ್ ಇದ್ದಾರೆ. ಸರಿ, ಇವಾಗ ಆಹಾರ ವಿಹಾರ ಏನ್ ಮಾಡ್ಬೇಕು ಅಂತ ನೋಡ್ಕೊಂಬರೋಣ. ಈ ಸರ್ಪಸುತ್ತು ಆಗಿತ್ತು ಅಂತ ಹೇಳಿದ್ರೆ ಏನ್ ಆಹಾರ ತಿನ್ಬೇಕು, ಏನ್ ತಿನ್ಬಾರ್ದು ಅನ್ನೋ ದೊಡ್ಡ ಒಂದು ಕನ್ಫ್ಯೂಷನ್ ಇರುತ್ತಲ್ವಾ. ಸೊ ಏನ್ ತಿನ್ಬೇಕು ಅಂತ ಹೇಳಿದ್ರೆ ನೋಡಿ, ಎಲ್ಲ ತರದ ಆಹಾರ ತಿನ್ನಿ, ಆದ್ರೆ ಅಮೃತ ಬಳ್ಳಿ ಇರ್ತಕ್ಕಂಥ ಆಹಾರ ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಅಮೃತ ಬಳ್ಳಿಯಿಂದ ಪಲಾವ್ ಮಾಡ್ಬೋದು. ಅಂದ್ರೆ ನೀವು ಯಾವ ರೀತಿ ಪಲಾವ್ ಮಾಡ್ತಿರೋ ಅದೇ ರೀತಿನೇ ಪಲಾವ್ಗೆ ಸ್ವಲ್ಪ ಅಮೃತ ಬಳ್ಳಿ ಮಿಕ್ಸ್ ಮಾಡಿಬಿಟ್ಟು ಆಹಾರ ಕೊಡ್ತಾ ಬನ್ನಿ. ಜೊತೆಗೆ ಸೆಲ್ದಿ ಪದಾರ್ಥಗಳನ್ನ ಆದಷ್ಟು ಅವಾಯ್ಡ್ ಮಾಡ್ಬೇಕು. ಅಂದ್ರೆ ನಂಜಿನ ಪದಾರ್ಥಗಳು ಅಂತ ಹೇಳ್ತೀವಲ್ವಾ, ಮೊಸರಾಗಿರ್ಬೋದು, ಗಿಣ್ಣ ಆಗಿರ್ಬೋದು, ಅಥವಾ ಬದನೆಕಾಯಿ ಆಗಿರ್ಬೋದು, ಕುಂಬಳಕಾಯಿ ಆಗಿರ್ಬೋದು, ಅವುಗಳನ್ನ ಆದಷ್ಟು ಕಮ್ಮಿ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ಸರ್ಪಸುತ್ತಿಗೆ ಅನುಕೂಲ ಆಗುತ್ತೆ. ಜೊತೆಗೆ ಇಮ್ಯುನಿಟಿ ಬೂಸ್ಟ್ ಆಗ್ತಕ್ಕಂಥ ಪದಾರ್ಥಗಳನ್ನ ಜಾಸ್ತಿ ತಿಂತ ಬನ್ನಿ. ಖಂಡಿತವಾಗ್ಲೂ ನಿಮ್ಗೆ ಸರ್ಪಸುತ್ತು ಬರ್ಲಿಲ್ದಂಗೆ ನೋಡ್ಕೊಳ್ಳುತ್ತೆ ಅಂತ ತಿಳಿಸ್ತಾ, ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ನೊಟ್ಟಿಗೆ ನೇರವಾಗಿ ಮಾತಾಡ್ಬೋದು. ನೇರವಾಗಿ ಮಾತಾಡ್ಬೇಕು ಅಂದ್ರೆ ಮೇಲ್ಗಡೆ ನಂಬರ್ ಬರ್ತಾ ಇದೆಯಲ್ಲ, ಆ ನಂಬರಿಗೆ ಫೋನ್ ಮಾಡಿ ನಾನು ಒಟ್ಟಿಗೆ ಮಾತಾಡೋಕೆ ಅನುಕೂಲ ಆಗುತ್ತೆ. ಕೆಳಗಡೆ ನಂಬರ್ ಬರ್ತಾ ಇದೆಯಲ್ಲ, ಆ ನಂಬರಿಗೆ ಫೋನ್ ಮಾಡೋದ್ರಿಂದ ನಾನು ಯಾವಾಗ ಸಿಗ್ತೀನಿ, ಎಲ್ಲೆಲ್ಲಿ ಸಿಗ್ತೀನಿ ಅಂತ ಅಪಾಯಿಂಟ್ಮೆಂಟ್ ತಗೊಂಡು ನೀವು ನೇರವಾಗಿ ಬಂದು ಭೇಟಿ ಆಗೋದಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಾ, ಮತ್ತೊಬ್ರು ಕಾಲರ್ ಇದ್ದಾರೆ, ಅವ್ರದ್ದೇನ್ ಸಮಸ್ಯೆ ಅಂತ ಕೇಳ್ಕೊಂಬರೋಣ. ಹಲೋ ಹಲೋ, ಹೇಳಿ, ಏನ್ ಸಮಸ್ಯೆ ಇದೆ? ಸರ್ ನನಗೆ ಲಿವರ್ ಫೈಬ್ರೋಸಿಸ್ 9 ಪಾಯಿಂಟ್ ಇದೆ. ಓಕೆ, ಅದಕ್ಕೆ ಏನ್ ಮಾಡ್ಬೇಕು ಸರ್? ಅದು ಮೊನ್ನೆ ಚೆಕ್ಅಪ್ ಮಾಡಿದ್ದೇನೆ ನಾನು. ಓಕೆ, ಅದಕ್ಕೆ ಲಿವರ್ ಫೈಬ್ರೋಸಿಸ್ ಅಂತ ಹೇಳಿದ್ರೆ ಇವಾಗ ನೋಡಿ ಏನಾಗುತ್ತೆ ಅಂದ್ರೆ, ಫೈಬ್ರೋಸಿಸ್ ಅಂದ್ರೇನು, ಅಲ್ಲಿರ್ತಕ್ಕಂತ ಏನೋ ಮಸಲ್ಸ್ ಆಗಿರ್ಬೋದು, ಅಲ್ಲಿರ್ತಕ್ಕಂತ ಏನೋ ಈ ಮಾಂಸಖಂಡಗಳಿದಾವಲ್ವಾ, ಅದು ಒಂಥರ ಗಟ್ಟಿ ಆಗ್ತಾ ಬರುತ್ತೆ. ಅದಕ್ಕೆ ಫೈಬ್ರೋಸಿಸ್ ಅಂತ ಹೇಳ್ತೀವಿ. ಸೊ ಇದೇನಾಗುತ್ತೆ, ಇವಾಗ ಕೆಲವೊಂದ್ಸರಿ ದೇಹದಲ್ಲಾಗಿರ್ಬೋದು, ಅಥವಾ ಕೆಲವೊಂದ್ಸರಿ ಚರ್ಮದಲ್ಲಾಗಿರ್ಬೋದು, ಅಥವಾ ಮಸಲ್ಸ್ ಗಳಿಗಾಗಿರ್ಬೋದು, ಅಥವಾ ಕೆಲವೊಂದ್ಸರಿ ಆರ್ಗನ್ಗಳು ಕೂಡ ಈ ತರ ಬಂದ್ಬಿಡುತ್ತೆ. ಯೂಶಲಿ ಯಾವಾಗ ಈ ತರ ಆಗಿದೆ ಅಂದ್ರೆ, ಈ ಕೊರೋನಾ ವೈರಸ್ ಬಂದ ಆದ್ಮೇಲೆ ಇವೆಲ್ಲ ಕಾಂಪ್ಲಿಕೇಶನ್ಸ್ ಆಗೋದು ಸರ್ವೇ ಸಾಮಾನ್ಯವಾಗಿ ಆಗ್ತಾ ಇದೆ. ಆದ್ರೆ ಏನು ಟೆನ್ಷನ್ ಮಾಡ್ಕೋಬೇಡಿ, ಅದಕ್ಕೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ. ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗಿರ್ತಕ್ಕಂಥ ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. ಅದೊಂದು 8 ದಿವಸ ಟ್ರೀಟ್ಮೆಂಟ್. ಆ ಟ್ರೀಟ್ಮೆಂಟ್ ಆದ್ಮೇಲೆ ಗಂಧಕವಟಿ, ಪಾಚನಾಮೃತ ಕಷಾಯ ಅಂತ ಮೆಡಿಸಿನ್ಸ್ ಇರುತ್ತೆ. ಅವುಗಳನ್ನ ತಗೊಳ್ಳೋದ್ರಿಂದ ಎಷ್ಟೇ ವರ್ಷಗಳಿಂದ ಲಿವರ್ ಪ್ರಾಬ್ಲಮ್ ಇರಲಿ ಅಥವಾ ಫೈಬ್ರೋಸಿಸ್ ಇರಲಿ, ಫ್ಯಾಟಿ ಲಿವರ್ ಇರಲಿ, ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ. ಏನೂ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವಾಗ ಟಿಪ್ಸ್ ಆಫ್ ದ ಡೇ ಏನ್ ಮಾಡ್ಬೇಕು ಅಂತ ನೋಡ್ಕೊಂಬರೋಣ. ನೋಡಿ, ಏನು ಈ ಸರ್ಪಸುತ್ತು ಬಂದಿತ್ತು ಅಂತ ಹೇಳಿದ್ರೆ ಒಂದು ನೆನ್ಪಿಟ್ಕೊಳ್ಳಿ, ನಿಮ್ಗೆ ಯಾವಾಗ ಹಿಲ್ ಸ್ಟೇಷನ್ ಜಾಸ್ತಿ ಹೋಗಿರ್ತೀರಾ, ಅಥವಾ ಯಾರು ಸ್ಮೋಕ್ ಜಾಸ್ತಿ ಮಾಡ್ತಾ ಇರ್ತಾರೆ, ಅಥವಾ ಯಾರು ಡ್ರಿಂಕ್ಸ್ ಜಾಸ್ತಿ ಮಾಡ್ತಾ ಇರ್ತಾರೆ, ಅಂತವ್ರಿಗೆ ಈ ರೀತಿ ಈ ಸಡನ್ ಆಗಿ ಸರ್ಪಸುತ್ತು ಬರೋದು ಸಾಮಾನ್ಯ. ಅಂದ್ರೆ ಈ ಎಕ್ಸ್ಪೆಷಲಿ ಟೀನೇಜರ್ಸ್ಗೆ, ಕೆಲವೊಂದ್ಸರಿ ವಯಸ್ಸಾದವ್ರಿಗಂತೂ ಇದು ತುಂಬಾ ಸರ್ವೇ ಸಾಮಾನ್ಯವಾಗಿ ಕಾಣಿಸ್ತಾ ಇರುತ್ತೆ. ಸೊ ಹಂಗಾಗ್ಬಿಟ್ಟು ನೀವ್ ಯಾರಿಗೆ ಆಗಿರ್ಲಿ ಒಂದು ನೆನ್ಪಿಟ್ಕೊಳ್ಳಿ, ಈ ಸರ್ಪಸುತ್ತು ಅನ್ನೋದು ತುಂಬಾ ಫಾಸ್ಟ್ ಸ್ಪ್ರೆಡಿಂಗ್ ಇರುತ್ತೆ. ಎಲ್ಲೆಲ್ಲೋ ಹೋಗ್ಬಿಟ್ಟು ಬರೆಸ್ತಾ ಇರ್ತೀರಾ, ಹಂಗಾದ್ರೂ ವಾಸಿ ಆಗ್ತಾ ಇರಲ್ಲ. ಸೊ ಅದು ಒಂದ್ಸರಿ ಏನಾದ್ರೂ ನರ್ವ್ ಡ್ಯಾಮೇಜ್ ಆಯ್ತು ಅಂತ ಹೇಳಿದ್ರೆ ಆ ನರ್ವ್ಸ್ಗೆ ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಆಗ್ಬಿಟ್ಟು ಅಲ್ಲಿ ಈ ತುಂಬಾ ಎಲೆಕ್ಟ್ರಿಕಲ್ ಶಾಕ್ ಹೊಡೆಯೋ ತರ ನೋವಾಗ್ತಾ ಇರುತ್ತೆ. ಹಂಗಾಗಿ ನಾನು ಮತ್ತೊಂದ್ಸರಿ ಹೇಳ್ತಾ ಇದ್ದೀನಿ, ಬಿಕಾಸ್ ಡಾಕ್ಟರ್ ಚೇತನ್ ಜಗಳೂರ್ ಅಂತ ಒಂದು ಸರ್ಪಸುತ್ತು ಅಂತ ಕೊಡಿ, ಎಷ್ಟೊಂದು ಇನ್ಫಾರ್ಮೇಶನ್ ಬರುತ್ತೆ. ಅದ್ರಲ್ಲಿ ಎಷ್ಟೊಂದು ಜನ ಫಾರಿನರ್ಸ್ ಅಂದ್ರೆ USA, UK, ಜರ್ಮನ್, ಜಪಾನ್, ಇಂಡೋನೇಷಿಯಾ, ಅಲ್ಲಿಂದ ಎಲ್ಲ ಮೆಸೇಜ್ ಎಲ್ಲ ಮಾಡ್ಬಿಟ್ಟು ಅಲ್ಲಿಂದ ಎಲ್ಲ ಮೆಡಿಸಿನ್ಸ್ ಎಲ್ಲ ತಗೊಂಡು ಅವರು ಕೂಡ ವಾಸಿ ಮಾಡ್ಕೊಳ್ತಾರೆ. ಬಿಕಾಸ್ ಈ ಸರ್ಪಸುತ್ತಿಗೆ ಎಲ್ಲೂ ಟ್ರೀಟ್ಮೆಂಟ್ ಇಲ್ಲ ಅಂತ ಪ್ರೂವ್ ಆಗಿದೆ. ಎಕ್ಸ್ಪೆಷಲಿ ಜೆನೆಟಲ್ ಹರ್ಪಿಸ್ ಅಂತ ಹೇಳ್ತೀವಿ. ಜೆನೆಟಲ್ ಹರ್ಪಿಸ್ ಅಂತ ಹೇಳಿದ್ರೆ ಇವಾಗ ಎಕ್ಸ್ಪೆಷಲಿ ಕೆಲವೊಂದ್ಸರಿ ಮಾಲ್ ಸೆಕ್ಸ್ ಮಾಡಿರ್ತೀರ, ಅಂದ್ರೆ ಬೇರೆ ಜೊತೆ ಏನೋ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ಸ್ ಅಂತ ಹೇಳ್ತೀವಲ್ವಾ, ಆ ರೀತಿ ಬೇರೆಯವ್ರ ಜೊತೆಗೆ ಸಂಭೋಗ ಮಾಡಿದಾಗ ಈ ಹರ್ಪಿಸ್ ವೈರಸ್ ಎಕ್ಸ್ಪೆಷಲಿ ಗಂಡು ಮಕ್ಕಳಿಗೆ ಟ್ರಾನ್ಸ್ಫರ್ ಆಗೋ ಚಾನ್ಸಸ್ ಇರುತ್ತೆ. ಅದ್ ಯಾವ ರೀತಿ ಇರುತ್ತೆ, ಲಕ್ಷಣಗಳು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ನಿಮ್ಮ ಪೆನ್ನಿಸ್ ಇರುತ್ತಲ್ಲ, ಅಂದ್ರೆ ಜನನಾಂಗ ಇರುತ್ತಲ್ಲ, ಅಲ್ಲಿ ಒಳಗಡೆ ಒಂಥರ ನೀರ್ ಗುಳ್ಳೆ ತರ ಆಗ್ಬಿಟ್ಟು ಅದು ನೋವಾಗ್ತಾ ಇರುತ್ತೆ, ತುಂಬಾ ಉರಿ ಆಗ್ತಾ ಇರುತ್ತೆ. ಎಷ್ಟೊಂದ್ ಜನ
ಮಕ್ಕಳುಗಳು ಅಂದ್ರೆ ನನ್ನ ಟೀನೇಜರ್ಸ್ ಮಕ್ಕಳುಗಳು ಅಂತಾನೆ ಹೇಳ್ತೀನಿ, ಅವರು ಡಾಕ್ಟರ್ ನನ್ ಮದ್ವೆನೇ ಆಗಲ್ಲ, ನನ್ಗೆ ಹಿಂಗೆಲ್ಲ ಪ್ರಾಬ್ಲಮ್ ಆಗಿದೆ, HSV ಅಂತ ಹೇಳಿದ್ರೆ ಅದು ವಾಸಿನೇ ಆಗಲ್ಲ ಅಂತ ಹೇಳ್ತಾರೆ. ಈ ರೀತಿ ಎಲ್ಲ ತುಂಬಾನೇ ಸಫರ್ ಆಗಿರೋ ನಾನು ನೋಡಿರ್ತೀನಿ. ಸೊ ಹಂಗಾಗಿ ಏನು ಟೆನ್ಷನ್ ಮಾಡ್ಕೊಳ್ಳುವಂತದ್ದು ಅವಶ್ಯಕತೆ ಇಲ್ಲ, ಅದು ಸಿಂಪಲ್ ಆಗಿರ್ತಕ್ಕಂಥ ಮೆಡಿಸಿನ್ಸ್ ಗಳಿಂದಾನೇ ವಾಸಿ ಆಗುತ್ತೆ. ನೋಡಿ ಸರ್ಫಸ್ ಎಂಟೈರ್ ಡಿಫ್ರೆಂಟ್, ನಾನು ಹೇಳಿದ್ದು ಇವಾಗ ಜೆನಿಟಲ್ ಹರ್ಪಿಸ್ ಎಂಟೈರ್ಲಿ ಡಿಫ್ರೆಂಟ್. ಸೊ ನೀವು ನಾನು ಹೇಳ್ದಂಗೆ ಕರೆಕ್ಟ್ ಫಾಲೋ ಅಪ್ ಮಾಡ್ತಾ ಬನ್ನಿ. ಎಷ್ಟೇ ವರ್ಷಗಳಿಂದ ನೀವು ಸಫರ್ ಆಗ್ತಾ ಇದ್ರು ಕಂಪ್ಲೀಟ್ ಆಗಿ ವಾಸಿ ಮಾಡ್ಬೋದು, ಟೆನ್ಷನ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಅಂತ ತಿಳಿಸ್ತಾ ಇವತ್ತು ಈ ಕಾರ್ಯಕ್ರಮ ಮುಗಿಸುವಂತ ಸಮಯ ಆಗಿದೆ. ಮತ್ತೊಂದ್ಸರಿ ತಿಳಿಸ್ಕೊಡ್ತೀನಿ, ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಆಗಿರೋದ್ರಿಂದ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 6 ಗಂಟೆ ಅಥವಾ 7 ಗಂಟೆವರೆಗೂ ನಾನು ಮಲ್ಲೇಶ್ವರಂ ಶಾಖೆಯಲ್ಲಿ ಇರ್ತೀನಿ. ನೀವು ನೇರವಾಗಿ ಬಂದು ಕೂಡ ಭೇಟಿ ಆಗ್ಬೋದು. ಕೆಳಗಡೆ ನಂಬರ್ ಬರ್ತಾ ಇದೆಲ್ಲ, ಆ ನಂಬರ್ಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಕೂಡ ಬಂದು ಭೇಟಿಯಾಗಿ ಅಂತ ತಿಳಿಸ್ತಾ, ಮುಂದಿನ ಶುಕ್ರವಾರ ಮೈಸೂರಲ್ಲಿ ಇರ್ತೀನಿ, ಹಾಸನ್, ಅದ್ರ ಮುಂದಿನ ಶುಕ್ರವಾರ ಮೈಸೂರು, ಅದ್ರ ಮುಂದಿನ ಶುಕ್ರವಾರ ಧಾರವಾಡಲ್ಲಿ ಇರ್ತೀನಿ. ನಿಮ್ಗೆ ಎಲ್ಲೆಲ್ಲಿ ಯಾವಾಗ ಅನುಕೂಲ ಆಗುತ್ತಲ್ಲ ಅವಾಗ ಕೆಳಗಡೆ ನಂಬರ್ ಬರ್ತಾ ಇದೆಲ್ಲ, ಅದು ನಂಬರ್ನ ಸ್ಟೋರ್ ಮಾಡ್ಕೊಂಡು ಅಥವಾ ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಕೂಡ ಬಂದು ಭೇಟಿ ಆಗ್ಬೋದು ಅಂತ ತಿಳಿಸ್ತಾ, ನಮ್ಮ ಕಾರ್ಯಕ್ರಮದ ಮೇನ್ ಉದ್ದೇಶ ಅಷ್ಟೇ, ಎಲ್ಲರೂ ಆರೋಗ್ಯವಾಗಿ ಖುಷಿಯಾಗಿ ಸಂತೋಷವಾಗಿರ್ಬೇಕು ಅಂತ. ಮತ್ತೆ ಮುಂದಿನ ಸಂಚಿಕೆಯೊಳಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಮುಖಾಂತರ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿವಿ, ಆರೋಗ್ಯಕರ ಜೀವನ ಶೈಲಿಗೆ. ನಮಸ್ಕಾರ.